ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಈಗಾಗಲೇ ಟೀಚರ್ಸ್ ಪೋಸ್ಟು ಕಾಲ್ ಫಾರ್ಮ್ ಆಗುತ್ತೆ ಅಂತ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಹಲವಾರು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ ಮತ್ತು ಸೈನ್ಸ್ ವಿಷಯಕ್ಕೆ, ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಿಸಿದ ಹಲವಾರು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಆಲ್ರೆಡಿ 10th, 9th, 8th ಮ್ಯಾಥ್ಸ್ ಎಲ್ಲ ಸಿಲೆಬಸ್ ಕವರ್ ಆಗಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನಿಮಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಿಸಿದ ಯಾವ್ಯಾವ ವಿಡಿಯೋಗಳು ಬೇಕಾಗ್ತವೆ ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅವುಗಳನ್ನು ಚೆಕ್ ಮಾಡಿ ಕಂಪ್ಲೀಟಾಗಿ ನೋಡ್ಬೋದು. ಓಲ್ಡ್ HSTR, GPSTR, TET ಎಲ್ಲ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅವುಗಳನ್ನು ನೀವು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಈಗ ಮುಂದುವರೆದು ನಮಗೆ ಈಗ ನಾವು ಮಾಡಬೇಕಾಗಿರುವಂಥ ಒಂದೇ ಕಾನ್ಸೆಪ್ಟ್ ಏನಪ್ಪ ಅಂದರೆ 10th ಸೈನ್ಸನ್ನು ಮಾಡಬೇಕಾಗಿತ್ತು. ಈಗ ಆಲ್ರೆಡಿ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಾಗಿದೆ. ಸೊ ನಿಮಗೆ GPSTR, HSTR ಮತ್ತು PSTR ಯಾವುದೇ ಎಕ್ಸಾಮ್ ಆಗಿರ್ಬೋದು, ಈ ನಮ್ಮ ಸರ್ಕಾರಿ ಅಧಿಕೃತ ಪಠ್ಯಪುಸ್ತಕದಿಂದ 5 ಪ್ರಶ್ನೆಗಳನ್ನೇ ಕೊಡಲಾಗೋದ್ರಿಂದ ಇವುಗಳನ್ನೇ ನಾವು ಜಾಸ್ತಿ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವೀಗ 10ನೇ ತರಗತಿಗೆ ಸಂಬಂಧಿಸಿದ ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡದೆ ಬೇಗ ಸಿಲೆಬಸನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಏನಿಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ಗಳನ್ನು ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಲೈಕ್ ಸಪೋರ್ಟು ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಇನ್ನಷ್ಟು ಜಾಸ್ತಿ ಕ್ಲಾಸಸ್ಗಳನ್ನು ಕೊಡಬೇಕಾಗಿರುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಎನ್ಕರೇಜ್ ಆಗಿ ಹೇಳುವಂಥದ್ದಾಗಿರುತ್ತೆ, ಎಂಕರೇಜ್ಮೆಂಟಾಗಿ ನಮಗೆ ಪ್ರೋತ್ಸಾಹನ ನೀಡುವಂಥದ್ದಾಗಿರುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಒಂದು ವಿಡಿಯೋಸ್ಗೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಮೊದಲನೇ ಒಂದು ಅಧ್ಯಾಯ ಯಾವುದಪ್ಪ ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅವುಗಳನ್ನು ವಿಡಿಯೋನ ಪಾಸ್ ಮಾಡಿ ನೋಟ್ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ಸಂಬಂಧಿಸಿದ ನೋಟ್ಸ್ಗಳೇನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲದೆ ಹೋದರೆ ಅದಕ್ಕೆ ನಾವು ಸಮಯವನ್ನು ಕೊಟ್ಟು ನಿಮಗೋಸ್ಕರ ನೋಟ್ಸ್ ರೆಡಿ ಮಾಡಬೇಕಾಗುತ್ತೆ. ದಯವಿಟ್ಟು ನೋಟ್ಸ್ ಅವಶ್ಯಕತೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಮೊದಲನೇದಾಗಿ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇಲ್ಲಿ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ತಾ ಮುಂದಿನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಶಬ್ದಕೋಶವು ಹೇಗೆ ಸಾಹಿತ್ಯವಾಗುತ್ತದೆಯೋ ಹಾಗೆ ದತ್ತಾಂಶಗಳು ವಿಜ್ಞಾನವಾಗಲಾರದು. ಮಾರ್ಟಿನ್ H. ಫಿಶರ್ ಅಂತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಶಬ್ದಕೋಶವು ಸಾಹಿತ್ಯವಾದರೆ ಹಾಗೆ ದತ್ತಾಂಶಗಳು ವಿಜ್ಞಾನವಾಗಲಾರದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಈಗ ಅಧ್ಯಾಯ 1 ರಾಸಾಯನಿಕ ಸಮೀಕರಣಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಅದರಿಂದ ಉಂಟಾಗುವಂಥ ಸಮೀಕರಣಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಆಲ್ರೆಡಿ ನಮ್ಮ ದೈನಂದಿನ ಜೀವನದಲ್ಲಿ ಈ ಕೆಲವೊಂದಿಷ್ಟು ಸಂದರ್ಭಗಳನ್ನು ನೋಡುತ್ತೀವಿ. ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪಮಾನದಲ್ಲಿ ಇರಿಸಿದಾಗ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಹಾಲನ್ನು ಕೊಠಡಿಯ ತಾಪಮಾನದಲ್ಲಿ ಇರಿಸಿದಾಗ ಅದು ಕೆಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಇದು ಕೆಟ್ಟು ಹೋದರೆ ಏನಾಗುತ್ತೆ, ಇಲ್ಲಿ ರಾಸಾಯನಿಕ ಕ್ರಿಯೆ ಆಗುತ್ತೆ. ಸಾಮಾನ್ಯವಾಗಿ ಹಾಲು ಒಡೆದಿರುವಂಥದ್ದು ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಅದೇ ರೀತಿಯಾಗಿ ಕಬ್ಬಿನ ಕಾವಲಿ, ಬಾಣಲೆ, ಮೊಳೆಗಳನ್ನು ತೇವಾಂಶಯುಕ್ತ ಪ್ರದೇಶದಲ್ಲಿ ತೆರೆದಿಟ್ಟಾಗ ಏನಾಗುತ್ತೆ, ಅದಕ್ಕೆ ತುಕ್ಕು ಹಿಡಿಯುತ್ತೆ. ಇದು ಕೂಡ ಏನಾಗಿರುತ್ತೆ, ಐರನ್ ಇರ್ತಕ್ಕಂಥದ್ದು ಐರನ್ ಆಕ್ಸೈಡ್ ಆಗುತ್ತೆ, ಅಥವಾ ಫೆರಸ್ ಇರ್ತಕ್ಕಂಥದ್ದು ಫೆರಸ್ ಆಕ್ಸೈಡಾಗಿ ಕನ್ವರ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ದ್ರಾಕ್ಷಿಯನ್ನು ಹುದುಗುವಿಕೆಗೆ ಒಳಪಡಿಸಿದಾಗ ಏನಾಗುತ್ತೆ ಅಂತ ಇದೆ. ದ್ರಾಕ್ಷಿಯನ್ನು ಹುದುಗುವಿಕೆಗೆ ಒಳಪಡಿಸಿದಾಗ ಅಲ್ಲಿ ಬಂದ ದ್ರಾಕ್ಷಿಯಾಗಿ ಬದಲಾವಣೆ ಆಗುವಂಥದ್ದು. ಆಹಾರವನ್ನು ಬೇಯಿಸಿದಾಗ ಕೂಡ ಇಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ರಾಸಾಯನಿಕ ಕ್ರಿಯೆ ಆಗುತ್ತೆ. ನಮ್ಮ ದೇಹದಲ್ಲಿ ಆಹಾರವು ಜೀರ್ಣವಾದಾಗ ಕೂಡ ರಾಸಾಯನಿಕ ಕ್ರಿಯೆ ಆಗುತ್ತೆ. ಉಸಿರಾಟದ ಕೂಡ ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಈ ರೀತಿಯಾಗಿ ನಾವು ದೈನಂದಿನ ಜೀವನದಲ್ಲಿ ಹಲವಾರು ರೀತಿಯಾದ ರಾಸಾಯನಿಕ ಕ್ರಿಯೆಗಳನ್ನು ನೋಡ್ತಾ ಇರ್ತೀವಿ. ಈ ಒಂದು ಎಲ್ಲ ಮೇಲಿನ ಸನ್ನಿವೇಶಗಳನ್ನು ಪ್ರಾರಂಭದಿಂದ ಮಾನವನ ಸ್ವಭಾವ ಮತ್ತು ಅದರ ಗುರುತು ಆಗಿರ್ಬೋದು ಸ್ವಲ್ಪ ಬದಲಾಗಿದೆ. ಆದರೆ ಹಿಂದಿನ ತರಗತಿಯಲ್ಲಿ ಇರುವಂಥ ದ್ರವ್ಯದ ಭೌತಿಕ ರಾಸಾಯನಿಕ ಕ್ರಿಯೆಗಳು ಕೂಡ ನಾವು ಹೇಳಿದ್ದೀವಿ. ಬಹುಶಃ ನೀವು ನಿಜವಾದ ರಾಸಾಯನಿಕ ಕ್ರಿಯೆ ಅರ್ಥ ಎಂಬ ಕುತೂಹಲದಲ್ಲಿ ಇರ್ಬೋದು. ಆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿಮಗೆ ತಿಳಿಯಪಡಿಸಲಿಕ್ಕೆ ಒಂದು
ಪ್ರಶ್ನೆ, ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಚಟುವಟಿಕೆ ಏನಿದೆ ಅಂತ ನೋಡ್ತಾ ಇದ್ದಾರೆ. ಈ ಚಟುವಟಿಕೆಗಳನ್ನು ನಾವು GPSR ಎಕ್ಸಾಮ್ಗೆ ನೋಡ್ಕೋಬೇಕಾಗಿರೋದು ಯಾಕಪ್ಪ ಇಂಪಾರ್ಟೆಂಟ್ ಅಂದರೆ, ಕಳೆದ ಬಾರಿ 2022ರಲ್ಲಿ ಒಂದು ಪ್ರಯೋಗವನ್ನು ಕೂಡ 2-3 ಅಂಕದ ಪ್ರಶ್ನೆಗೆ ಕೇಳಿರೋದನ್ನು ನಾವು ಗಮನಿಸಿದ್ವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯೋಗಗಳನ್ನು ನೋಡ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಿದೆ ಪ್ರಯೋಗ ಅಂತ ನೋಡ್ತಾ ಹೋಗೋಣ. ಈಗ 2 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಉದ್ದದ ಮ್ಯಾಗ್ನೀಸಿಯಂ ಟೇಪನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಮ್ಯಾಗ್ನೀಸಿಯಂ ಟೇಪನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಮರಳು ಕಾಗದಕ್ಕೆ ಉಜ್ಜುತ್ತಾ ಇದ್ದಾರೆ. ಮರಳು ಅಂದರೆ ಅದು ಸ್ಯಾಂಡ್ ಪೇಪರ್ ಅಂತ ಇರುತ್ತೆ. ಅದಕ್ಕೆ ಉಜ್ಜಿದಾಗ ಅದೇನಾಗುತ್ತೆ ಅಂದರೆ ರಫ್ ಇರ್ತಕ್ಕಂಥದ್ದು ಸ್ಮೂತ್ ಆಗಿಬಿಡುತ್ತೆ. ಇದನ್ನು ಒಂದು ಇಕ್ಕಳದ ಸಹಾಯದಿಂದ ಹಿಡಿದುಕೊಂಡು ಮಧ್ಯಸಾರ ದೀಪದಲ್ಲಿ ಬರ್ನರ್ಗೆ ಬಳಸಿ ಉರಿಸಿದಾಗ ಉತ್ಪತ್ತಿಯಾಗಿ ಅದು ಏನಾಗುತ್ತೆ, ಬೂದಿಯಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ಬೂದಿಯಾಗಿ ಕೆಳಗಡೆ ಬಿದ್ದಾಗ ಅಲ್ಲಿ ವಾಚ್ ಗ್ಲಾಸ್ನಲ್ಲಿ ಅದನ್ನು ಸಂಗ್ರಹಿಸಿ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸಿದಾಗ ಯಾವಾಗಲೂ ನಿಮ್ಮ ಕಣ್ಣುಗಳಿಂದ ಅದನ್ನು ನೀವು ವೀಕ್ಷಿಸ್ತಾ ಇದ್ದರೆ ಈ ಮ್ಯಾಗ್ನೀಸಿಯಂ ಪಟ್ಟಿ ಏನಾಗುತ್ತೆ ಅಂದರೆ ಪ್ರಕಾಶವಾದ ಬಿಳಿ ಜ್ವಾಲೆಯನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಕಾಶವಾದ ಬಿಳಿಯಾದ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿ ಆಗಿ ಬದಲಾಗುವುದನ್ನು ನೀವು ಗಮನಿಸ್ತೀರ. ಈ ಒಂದು ಪುಡಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿರುತ್ತೆ. ಈ ಒಂದು ಪುಡಿಗೆ ನಾವು ಏನಂತ ಕರಿತೀವಿ, ಮ್ಯಾಗ್ನೀಸಿಯಂ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಮ್ಯಾಗ್ನೀಸಿಯಮ್ಮು ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಇಲ್ಲಿ ಏನಾಗುತ್ತೆ, ರಾಸಾಯನಿಕ ಕ್ರಿಯೆ ಉತ್ಪತ್ತಿಯಾಗಿರೋದನ್ನು ನಾವು ಗಮನಿಸ್ತೀವಿ. ಇನ್ನೊಂದು ಚಟುವಟಿಕೆ ಕೊಟ್ಟಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕೊನಿಕಲ್ ಫ್ಲಾಸ್ಕ್ನ ಪ್ರನಾಳದಲ್ಲಿ ಸತುವಿನ ಕೆಲವು ಚೂರುಗಳನ್ನು ಇಲ್ಲಿ ಸತುವಿನ ಚೂರುಗಳನ್ನು ಹಾಕಿದ್ದಾರೆ. ಇದರ ಜೊತೆಗೆ ಒಂದು ಸ್ವಲ್ಪ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಹಾಕಿದ್ದಾರೆ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ಕೂಡ ಹಾಕ್ಬೋದು. ಈ ಸತುವಿನ ಚೂರುಗಳ ಸುತ್ತ ಏನಾದರೂ ಬದಲಾವಣೆ ಉಂಟಾಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದರೆ ಕೊನಿಕಲ್ ಫ್ಲಾಸ್ಕನ್ನು ನೀವು ಸ್ಪರ್ಶಿಸಿ ತಾಪದಲ್ಲಿ ಬದಲಾವಣೆ ಆಗಿರುತ್ತೆ. ಈ ಮೇಲಿನ 3 ಚಟುವಟಿಕೆಗಳಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂಥೇಳಿ ನಾವು ನಿರ್ಧರಿಸಬಹುದು. ರಾಸಾಯನಿಕ ಕ್ರಿಯೆಯಿಂದ ಏನೆಲ್ಲ ಬದಲಾವಣೆ ಆಗುತ್ತೆ, ಒಂದು ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಹೇಳಿ ನಾವು ಹೇಳಬೇಕಾದ್ರೆ ಏನೆಲ್ಲ ಬದಲಾವಣೆ ಆಗಿರುತ್ತೆ. ಪ್ರಶ್ನೆ ಕೇಳ್ತಾರೆ ಯಾವ ರೀತಿಯಾಗಿ, ರಾಸಾಯನಿಕ ಕ್ರಿಯೆ ಆಗಿರಲು ಮುಖ್ಯ ಬದಲಾವಣೆಗಳು ಯಾವುವು, ಅಥವಾ ಯಾವ ಬದಲಾವಣೆಗಳನ್ನು ಗಮನಿಸಿದಾಗ ಇಲ್ಲಿ ರಾಸಾಯನಿಕ ಕ್ರಿಯೆ ಆಗಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಕ್ರಿಯೆ ಅಲ್ಲ, ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾದರೆ ಯಾವುದು ಇಲ್ಲಿ ರಾಸಾಯನಿಕ ಕ್ರಿಯೆ ಆಗಿದೆ ಅಂತೇಳಿ ನಾವು ಗಮನಿಸಬೇಕಾದ್ರೆ ಮೊದಲು ವಸ್ತುವಿನ ಸ್ಥಿತಿ ಬದಲಾವಣೆ ಆಗಿರಬೇಕು. ಅಂದರೆ ಈಗ ಬದಲಾವಣೆ ಆಗಿರಬೇಕು. ಏನಾಗಿರಬೇಕು ಬದಲಾವಣೆ ಅಂದರೆ, ದ್ರವ್ಯ ಆಗಿದ್ದರೆ ಅದು ಒಂದು ಸಪೋಸ್ ಅದು ದ್ರವ್ಯ ಸ್ಥಿತಿಯಲ್ಲಿದ್ದರೆ ಅದನ್ನು ಹೀಟ್ ಮಾಡಿದಾಗ ಅದು ವೇಪರ್ ಆಗಿ ಮೇಲ್ಗಡೆ ಹೋಗುವುದನ್ನು ನಾವು ನೋಡ್ತೀವಿ. ಇಲ್ಲಿ ಸ್ಥಿತಿ ಬದಲಾವಣೆ ಆಗುತ್ತೆ. ಬಣ್ಣದಲ್ಲಿ ಬದಲಾವಣೆ, ಈಗ ನೀವು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಸುಟ್ಟು ಅದನ್ನು ಮ್ಯಾಗ್ನೀಸಿಯಂ ಬಿಳಿ ಬೂದಿಯಾಗಿ ನೀವು ನೋಡಿದ್ರಿ. ಆ ಒಂದು ಬಿಳಿ ಬೂದಿ ಏನಾಗಿರುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಯಿತು ಅಂದರೂ ಕೂಡ ಇದಕ್ಕೆ ನಾವು ಏನಂತ ಕರಿತೀವಿ, ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಜೊತೆಗೆ ಅನಿಲಗಳ ಬಿಡುಗಡೆ ಆದರೆ, ಈಗ ನೀವು ಉಸಿರಾಟವನ್ನು ದೇಹದ ಒಳಭಾಗಕ್ಕೆ ತೆಗೆದುಕೊಂಡು ಆಕ್ಸಿಜನನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀರ. ಅಲ್ಲಿ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ, ದೇಹದಲ್ಲಿ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಜೊತೆಗೆ ಸಸ್ಯಗಳು ಕೂಡ ಕಾರ್ಬನ್ ಡೈಆಕ್ಸೈಡನ್ನು ಬಿಸಿಲಿನೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಲವಣಗಳನ್ನು ಬಳಸಿಕೊಂಡು ಪತ್ರಹರಿತಿನ ಸಹಾಯದಿಂದ ದ್ಯುತಿಸಂಶ್ಲೇಷಣ ಕ್ರಿಯೆಯನ್ನು ಮಾಡುತ್ತೆ. ಅಲ್ಲಿಯೂ ಕೂಡ ಆಕ್ಸಿಜನ್ನ ಬಿಡುಗಡೆ ಆಗುತ್ತೆ. ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಅಥವಾ ತಾಪದಲ್ಲಿ ಬದಲಾವಣೆ ಆದರೆ ಕೂಡ ಅದಕ್ಕೆ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಹೇಳಿ ನಾವು ಹೇಳಬೇಕಾದ್ರೆ ಸ್ಥಿತಿ ಬದಲಾವಣೆ ಆಗಿರಬೇಕು, ಬಣ್ಣ ಬದಲಾವಣೆ ಆಗಿರಬೇಕು, ಅನಿಲ ಬಿಡುಗಡೆ ಆಗಿರಬೇಕು. ತಾಪದಲ್ಲಿ ಬದಲಾವಣೆ ಆದರೆ ಮಾತ್ರ ನಾವು ಏನಂತ ಕರಿತೀವಪ್ಪ ಅಂದರೆ ರಾಸಾಯನಿಕ ಕ್ರಿಯೆ ಆಗಿದೆ ಅಂಥೇಳಿ ಕರಿತೀವಿ. ಹಾಗಾದರೆ ರಾಸಾಯನಿಕ ಸಮೀಕರಣಗಳು ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ರಾಸಾಯನಿಕ ಸಮೀಕರಣಗಳ ಪಟ್ಟಿಯನ್ನು ಮ್ಯಾಗ್ನೀಸಿಯಮ್ಮು ಆಕ್ಸಿಜನ್ನೊಂದಿಗೆ ಉರಿದಾಗ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುವುದನ್ನು ನಾವು ನೋಡಿದ್ವಿ. ಈ ರಾಸಾಯನಿಕ ಕ್ರಿಯೆಯು ವಾಕ್ಯ ರೂಪದ ವಿವರಣೆ ಸ್ವಲ್ಪ ದೀರ್ಘವಾಯಿತು. ಇದನ್ನು ಸಂಕ್ಷಿಪ್ತವಾಗಿ ಬರೆಯಲು
ಅತ್ಯಂತ ಸರಳವಾದ ವಿಧಾನ ಏನಪ್ಪ ಅಂದರೆ ಈ ರೀತಿಯಾಗಿ ಬರೀಬೇಕು. ಮ್ಯಾಗ್ನೀಸಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮ್ಯಾಗ್ನೀಸಿಯಂ ಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡುವಂತಹ ರಾಸಾಯನಿಕ ಕ್ರಿಯೆಗಳಿಗೆ ಒಳಪಡುವಂತಹ ಒಂದು ಧಾತುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಪ್ರತಿವರ್ತಕಗಳು ಅಂತ ಹೇಳಿ ಕರಿತೀವಿ. ಆ ಧಾತುಗಳ ಸಂಯೋಜನೆಯಿಂದ ಏನಾಗುತ್ತೆ ಅಂದರೆ ಉತ್ಪತ್ತಿಯಾಗುವುದನ್ನು ನಾವು ನೋಡ್ತೀವಿ. ರಾಸಾಯನಿಕ ಕ್ರಿಯೆಗೆ ಒಳಗಾಗುವ ವಸ್ತುಗಳಾದ ಮ್ಯಾಗ್ನೀಸಿಯಂ ಮತ್ತು ಆಕ್ಸಿಜನ್ಗಳನ್ನ ಪ್ರತಿವರ್ತಕಗಳು. ಇಲ್ಲಿ ಉಂಟಾಗುವ ಹೊಸ ಮ್ಯಾಗ್ನೀಸಿಯಂ ಆಕ್ಸೈಡನ್ನು ನಾವು ಉತ್ಪನ್ನಗಳು ಅಂತೇಳಿ ಕರಿತೀವಿ. ಪ್ರತಿವರ್ತಕಗಳನ್ನು ಉತ್ಪನ್ನವಾಗಿ ಪರಿವರ್ತನೆಯಾಗಿಸುವುದಕ್ಕೆ ನಾವು ಪದ ಸಮೀಕರಣ ಅಂತೇಳಿ ಕರಿತೀವಿ. ಅವುಗಳ ನಡುವೆ ಬರದ ಬಾಣದ ಗುರುತಿನ ಮೂಲಕ ತೋರಿಸಲಾಗುತ್ತದೆ. ಪ್ರತಿವರ್ತಕಗಳ ಅವುಗಳ ನಡುವೆ ಇರುವಂತಹ ಸಂಕಲನ ಕ್ರಿಯೆಯಿಂದ ಅವುಗಳನ್ನು ನಾವು ಏನು ಮಾಡ್ತೀವಿ, ಬರಿತೀವಿ. ಯಾವ ರೀತಿಯಾಗಿ ಅಂದರೆ ಈಗ ಒಂದು ರಿಯಾಕ್ಟೆಂಟ್ ಇದೆ. ರಿಯಾಕ್ಟೆಂಟ್ ಪ್ರತಿವರ್ತಕ. ಇದರ ಜೊತೆಗೆ ಮ್ಯಾಗ್ನೀಸಿಯಂ ಜೊತೆಗೆ ಏನು ಮಾಡಿದ್ವಿ, ಆಕ್ಸಿಜನನ್ನು ಬಳಸಿದ್ವಿ. ಮ್ಯಾಗ್ನೀಸಿಯಂ ಜೊತೆಗೆ ಆಕ್ಸಿಜನ್ ಪ್ಲಸ್ ಆಕ್ಸಿಜನ್, ಇದನ್ನು ಬಾಣದ ಗುರುತಿನಿಂದ ಗುರುತಿಸಿ ಇದನ್ನು ಏನಂತ ಬರ್ತೀವಿ, MgO ಮ್ಯಾಗ್ನೀಸಿಯಂ ಆಕ್ಸೈಡ್ ಅಂತೇಳಿ ಬರಿತೀವಿ. ಈ ರೀತಿಯಾಗಿ ನಾವು ರಾಸಾಯನಿಕ ಸಮೀಕರಣಗಳನ್ನು ಬರಿಬೇಕಾಗತ್ತೆ. ಓಕೆ, ಈಗ ರಾಸಾಯನಿಕ ಸಮೀಕರಣವನ್ನು ಪ್ರತಿನಿಧಿಸುವ ಯಾವುದಾದ್ರೂ ಸಂಕ್ಷಿಪ್ತ ವಿಧಾನ ಇದೆ ಅಂತ ನೋಡ್ತಾ ಹೋದಾಗ ರಾಸಾಯನಿಕ ಸೂತ್ರಗಳನ್ನು ಬಳಸಿದರೆ ರಾಸಾಯನಿಕ ಸಮೀಕರಣಗಳನ್ನು ಇನ್ನಷ್ಟು ಸಂಕ್ಷಿಪ್ತ ಮತ್ತು ಉಪಯುಕ್ತವಾಗಿಸಬಹುದು. ಹಾಗಾದರೆ ಸಮೀಕರಣವು ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಈಗ ಮ್ಯಾಗ್ನೀಸಿಯಮ್ಮು ಮತ್ತು ಆಕ್ಸಿಜನ್ನು ಎರಡೂ ಕೂಡ ಮಿಕ್ಸ್ ಆಗಿ ಏನಾಯಿತು, ಮ್ಯಾಗ್ನೀಸಿಯಂ ಆಕ್ಸೈಡ್ ಆಯಿತು. ಇದರ ಒಂದು ಸಮೀಕರಣವನ್ನು ಈ ರೀತಿಯಾಗಿ ಬರೀತಾರೆ, Mg+O2 + MgO ಅಂತಕ್ಕಂಥದ್ದನ್ನು ಬರೀತಾರೆ. ಎಡಭಾಗದಲ್ಲಿ ಪ್ರತಿವರ್ತಕಗಳನ್ನು, ಬಲಭಾಗದಲ್ಲಿ ಉತ್ಪನ್ನಗಳನ್ನು ಬರೆಯುವಂಥದ್ದು ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆಯ ಒಂದು ಏನಾಗಿರುತ್ತೆ ಅಂದರೆ ರೂಢಿಯಾಗಿರುತ್ತೆ. ಇಲ್ಲಿ ಬಾಣದ ಗುರುತು ಎಡ ಮತ್ತು ಬಲಬದಿಯ ಪ್ರತಿವಿನ ಧಾತುವಿನ ಲೆಕ್ಕಾಚಾರ ಮಾಡಿ ಹೋಲಿಕೆ ಮಾಡೋದಾದರೆ ಇಲ್ಲಿ ಮ್ಯಾಗ್ನೀಸಿಯಂ ಅಂತಕ್ಕಂಥದ್ದು ಒಂದಿದೆ, ಮ್ಯಾಗ್ನೀಸಿಯಮು ಒಂದಿದೆ, ಆಕ್ಸಿಜನ್ ಪರಮಾಣು ಎಷ್ಟಿದ್ದಾವೆ, 2 ಇದ್ದಾವೆ. ಆದರೆ ಇಲ್ಲಿ ಆಕ್ಸಿಜನ್ ಮಾತ್ರ ಒಂದಿದೆ. ನಾವು ಶಕ್ತಿ ಸಂರಕ್ಷಣಾ ನಿಯಮವನ್ನು ಇಲ್ಲಿ ಅಳವಡಿಸಿದಾಗ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನು ನಾವಿಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಎನರ್ಜಿ ಲಾಸ್ ಆಗಿರೋದನ್ನು ನಾವು ನೋಡ್ತೀವಿ. ಆದರೆ ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಯಾವುದೇ ಎನರ್ಜಿಯನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾಶಪಡಿಸಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ರಾಸಾಯನಿಕ ಸಮೀಕರಣವನ್ನು ಬ್ಯಾಲೆನ್ಸ್ ಆಗಿ ಬರೀಬೇಕು. ಯಾವ ರೀತಿಯಾಗಿ ಅಂದರೆ 2mg ಅಂತ ಬರೀಬೇಕು ಪ್ಲಸ್ O2 ಅಂತ ಬರೀಬೇಕು. ಇದರ ಒಂದು ಉತ್ಪನ್ನ ಯಾವ ರೀತಿಯಾಗಿರುತ್ತೆ ಅಂದರೆ 2mgO ಅಂತ ಆಗಿರುತ್ತೆ. 2mgO ಅಂತ ಆಗಿರುತ್ತೆ. ಇಲ್ಲಿ 2 ಮ್ಯಾಗ್ನೀಸಿಯಂ ಇದೆ, ಇಲ್ಲಿ ಕೂಡ 2 ಮ್ಯಾಗ್ನೀಸಿಯಂ ಇದೆ, ಇಲ್ಲಿ 2 ಆಕ್ಸಿಜನ್ ಇದೆ. 2 × O, ಇಲ್ಲಿ ಕೂಡ 2 ಆಕ್ಸಿಜನ್ ಇದೆ. ಈ ರೀತಿಯಾಗಿ ಬಲಭಾಗ ಮತ್ತು ಎಡಭಾಗವನ್ನು ನಾವು ಸಮೀಕರಣವನ್ನು ಹೊಂದಾಣಿಕೆ ಮಾಡಿ ಬರೀಬೇಕು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನೇ ಕೊಟ್ಟಿದ್ದಾರೆ, ಸರಿದೂಗಿಸುವ ರಾಸಾಯನಿಕ ಸಮೀಕರಣಗಳು ಅಂತೇಳಿ ಕೊಟ್ಟಿದ್ದಾರೆ. ಇನ್ನೊಂದು ಸಮೀಕರಣವನ್ನು ನೋಡ್ತಾ ಇದ್ದೀರಾ, ಇಲ್ಲಿ ಸತು ಮತ್ತು ಸಲ್ಫ್ಯೂರಿಕ್ ಆಮ್ಲ ಇದೆ. ಸತು ಮತ್ತು Z ಮತ್ತು H2SO4 ಸಲ್ಫ್ಯೂರಿಕ್ ಆಮ್ಲ ಇದೆ. ಇದರ ಜೊತೆಗೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ Zn ಅಂತಕ್ಕಂಥದ್ದು ಒಂದೇ ಇದೆ, ಸತು ಇಲ್ಲಿ ಕೂಡ ಒಂದಿದೆ, ಇಲ್ಲಿ ಕೂಡ ಒಂದಿದೆ. SO4 ಅಂತಕ್ಕಂಥದ್ದು ಇಲ್ಲಿ ಕೂಡ ಒಂದಿದೆ, ಇಲ್ಲಿ ಕೂಡ ಒಂದಿದೆ. ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ ಕೂಡ ಹೈಡ್ರೋಜನ್ 2 ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಸರಿದೂಗಿಸಲು ಹಂತವಾಗಿ ಇದನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲು ಮೊದಲ ಪ್ರತಿ ಅಣುಸೂತ್ರ ಸುತ್ತ ಆವರಣವನ್ನು ಬಿಡಿಸಿ ಸಮೀಕರಣವನ್ನು ಸರಿದೂಗಿಸುವಾಗ ಆವರಣದ ಒಳಗೆ ಏನನ್ನು ಬದಲಾಯಿಸಬೇಕು ಅಂತ ಇದೆ. ಸೊ ಇದು ಕಬ್ಬಿಣ ಇದೆ, Fe ಐರನ್ ಇದೆ, ಅದರ ಜೊತೆಗೆ ಏನಿದೆ ವಾಟರ್. ಅದನ್ನು ಕಬ್ಬಿಣ ನೀರಿನೊಂದಿಗೆ ವರ್ತಿಸಿದಾಗ ಫೆರಸ್ ಆಕ್ಸೈಡ್ ಆಗಿ ಇದು ಏನಾಗುತ್ತೆ ಅಂದರೆ ಉತ್ಪನ್ನವನ್ನು ಕೊಡುತ್ತೆ. ಜೊತೆಗೆ ಹೈಡ್ರೋಜನ್ ಕೂಡ ಬಿಡುಗಡೆ ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಸಮೀಕರಣದಲ್ಲಿ ನಮಗೆ ಏನೆಲ್ಲ ಕೊರತೆ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಐರನ್ 1 ಇದೆ, ಇಲ್ಲಿ ಐರನ್ ಕಂಟೆಂಟ್ 3 ಇದ್ದಾವೆ.
ಮತ್ತು ಇಲ್ಲಿ ಹೈಡ್ರೋಜನ್ 2 ಇದೆ, ಇಲ್ಲಿ ಕೂಡ ಹೈಡ್ರೋಜನ್ 2 ಇದೆ, ಆದರೆ ಇಲ್ಲಿ ಆಕ್ಸಿಜನ್ 4 ಇದೆ, ಇಲ್ಲಿ ಆಕ್ಸಿಜನ್ 1 ಇದೆ. ಹಾಗಾದರೆ ಈ ಒಂದು ಕೆಮಿಕಲ್ ರಿಯಾಕ್ಷನನ್ನು ಯಾವ ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದನ್ನು ಓಕೆ, ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಇದನ್ನು ನಾವು ಗಮನಿಸದೆ ಇಲ್ಲಿ ನಾವು ನೇರವಾಗಿ ಇದನ್ನು ನೋಡ್ತಾ ಹೋಗೋಣ. ಇಲ್ಲಿ Fe3 ಇದೆ, ಇಲ್ಲಿ F ಮಾತ್ರ ಇದೆ, ಹಾಗಾಗಿ 3Fe ಅಂತ ಬರಿಬೋದು. 3Fe ಪ್ಲಸ್ H2O ಅಂತ ಇದೆ, H2O ಅಂತ ಇದೆ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ, ಈ ಕಡೆ 4 ಇದೆ, ಈ ಕಡೆಗೂ ಕೂಡ 4 ಆಗಬೇಕಲ್ವ, ಹಾಗಾಗಿ ಇಲ್ಲಿ 2 ಬರೀರಿ, ಇಲ್ಲಿಯೂ ಕೂಡ 2 ಬರೀರಿ. 2 2 4 ಆಕ್ಸಿಜನ್ ಅಂತ ಆಗುತ್ತೆ, 4 ಆಕ್ಸಿಜನ್ ಸಿಗುತ್ತೆ. ಓಕೆ, ಈಗ ನೋಡಿ, ಈಗ ಒಂದು ಬಲಭಾಗದಲ್ಲಿ ನೋಡಿ, ಇಲ್ಲಿ Fe3 ಅಂತ ಇದೆ, 3Fe ಈ ಕಡೆಗೂ ಕೂಡ ಬರುತ್ತೆ, 3Fe3 ಅಂತ ಬರುತ್ತೆ. ಮತ್ತು ಇಲ್ಲಿ 4 ಆಕ್ಸಿಜನ್ ಇದೆ, ಇಲ್ಲಿಯೂ ಕೂಡ 4 ಆಕ್ಸಿಜನ್ ಬರುತ್ತೆ, F4 ಬರುತ್ತೆ. ಇಲ್ಲಿ ಕೂಡ H2 ಅಂತ ಇದೆಯಲ್ಲ, ಇಲ್ಲಿ ನಾವೇನು ಬರೀಬೇಕು, 2H2 ಅಂತ ಹೇಳಿ ಬರೀಬೇಕು. ಈಗ ಸಂಪೂರ್ಣವಾಗಿ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಏನಾಯಿತು, ಬ್ಯಾಲೆನ್ಸ್ ಆಗಿಬಿಡ್ತು. ಓಕೆ, ಈ ರೀತಿಯಾಗಿ ನಾವು ಕೆಮಿಕಲ್ ಬ್ಯಾಲೆನ್ಸನ್ನು ಮಾಡಿ ಬರಿಬೋದು. ಇಲ್ಲಿ ಕೊಟ್ಟಿದ್ದಾರೆ ಪ್ರತಿವರ್ತಕಗಳಲ್ಲಿರುವ ಪರಮಾಣುಗಳ ಸಂಖ್ಯೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಸಂಖ್ಯೆ ಕೂಡ ಎಷ್ಟಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವುದರಲ್ಲಿ ಕಡಿಮೆ ಇದೆ ಅದನ್ನು ಹಾಕಿ ನಾವು ಇಲ್ಲಿ ಬ್ಯಾಲೆನ್ಸ್ ಆಗಿ ಬರೀಬೋದು. ಈಗ ಏನು ಕೆಮಿಕಲ್ ರಿಯಾಕ್ಷನನ್ನು ಮಾಡಿ ತೋರಿಸಿದ್ನಿ ಅದನ್ನು ಡೀಟೇಲಾಗಿ ಇಲ್ಲಿ ಬರೆದಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರ. ಅದೇ ರೀತಿಯಾಗಿ ಇಲ್ಲಿ ಬರೆದಿದ್ದಾರೆ ನೋಡಿ. ಸೊ ಈ ರೀತಿಯಾಗಿ ಇದನ್ನು ಕೆಮಿಕಲ್ ರಿಯಾಕ್ಷನನ್ನು ಈಗ ಕಂಪ್ಲೀಟಾಗಿ ಕೆಮಿಕಲ್ ರಿಯಾಕ್ಷನನ್ನು ಇಲ್ಲಿ ಬರೆದಿದ್ದಾರೆ. ಓಕೆ, ಇಲ್ಲಿಯೂ ಕೂಡ ಒಂದು ಕೆಮಿಕಲ್, ಇದು ಕೂಡ ರಾಸಾಯನಿಕವಾಗಿ ಸರಿದೂಗಿಸಿರುವಂಥದ್ದು ಕಾಣ್ತಾ ಇದೆ. ಇಲ್ಲಿ CO ಇದೆ, ಕಾರ್ಬನ್ ಮೊನಾಕ್ಸೈಡ್ ಇದೆ, ಅದು ಹೈಡ್ರೋಜನ್ನೊಂದಿಗೆ 340 ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ CH3OH ಅಂತಕ್ಕಂಥ ಕೆಮಿಕಲನ್ನು ಇದು ಉತ್ಪತ್ತಿ ಮಾಡುತ್ತೆ. ಇಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಗ್ಲೂಕೋಸ್ ಫಾರ್ಮೇಷನ್ ಆಗ್ತಕ್ಕಂಥದ್ದು. ಕಾರ್ಬನ್ ಡೈಆಕ್ಸೈಡ್ ಇದೆ, ಅದರ ಜೊತೆಗೆ ನೀರು ಕಂಬೈನ್ ಆಗಿದೆ. ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂದು ಪತ್ರಹರಿತು, ಅಂದರೆ ಸೂರ್ಯನ ಬೆಳಕು ಮತ್ತು ಪತ್ರಹರಿತನ ಒಳಗೊಂಡಂತೆ ಇಲ್ಲಿ ಗ್ಲೂಕೋಸನ್ನು ರೆಡಿ ಮಾಡ್ಬೋದು. ಉಪ ಉತ್ಪನ್ನಗಳು ಯಾವಾಗಿರ್ತಾವಪ್ಪ ಅಂದರೆ ಆಕ್ಸಿಜನ್ ಆಗಿರುತ್ತೆ, ಜೊತೆಗೆ ವಾಟರ್ ಕೂಡ ಇಲ್ಲಿ ಬರುವಂಥ ಪ್ರಾಡಕ್ಟ್ಗಳಾಗಿವೆ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳ ನೇರವಾಗಿ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ, ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಯಾಕೋ? ಸ್ಯಾಂಡ್ ಪೇಪರಿಂದ ನಾವು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಮೊದಲನೇ ಒಂದು ಚಟುವಟಿಕೆಯಲ್ಲಿ ಏನು ಮಾಡಿದ್ವಿ ಅಂದರೆ ಸ್ಯಾಂಡ್ ಪೇಪರಿಂದ ಅದನ್ನು ಕ್ಲೀನ್ ಮಾಡಿದ್ವಿ. ಯಾಕೆ ಅದನ್ನು ನಾವು ಕ್ಲೀನ್ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾಯಿದ್ದಾರೆ. ಮ್ಯಾಗ್ನೀಸಿಯಂ ಅಂತಕ್ಕಂಥದ್ದು ತುಂಬಾ ಹೈಲಿ ರಿಯಾಕ್ಟಿವ್ ಇರ್ತೈತೆ, ಅಂದರೆ ತುಂಬ ಕ್ರಿಯಾಶೀಲವಾಗಿರುತ್ತೆ. ಕ್ರಿಯಾಶೀಲವಾಗಿ ಇರೋದರಿಂದ ಇದನ್ನು ಯಾವಾಗಲೂ ಏನು ಮಾಡುತ್ತಾರಪ್ಪ ಅಂದರೆ ರಿಯಾಕ್ಟ್ ವಿತ್, ಇದು ಬೇಗ ಏನಾಗುತ್ತೆ ಆಕ್ಸಿಜನ್ನೊಂದಿಗೆ ರಿಯಾಕ್ಟ್ ಆಗುತ್ತೆ. ಆಕ್ಸಿಜನ್ನೊಂದಿಗೆ ರಿಯಾಕ್ಟ್ ಆಗಿ ಏನಾಗುತ್ತೆ ಅಂದರೆ ಮ್ಯಾಗ್ನೀಸಿಯಂ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಮ್ಯಾಗ್ನೀಸಿಯಂ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗಿರೋದ್ರಿಂದ ಆ ಲೇಯರ್ ಮ್ಯಾಗ್ನೀಸಿಯಂ ಆಕ್ಸೈಡ್ ಆದ ತಕ್ಷಣ ಅದು ಲೇಯರ್ ಆ ಮ್ಯಾಗ್ನೀಸಿಯಂ ಪಟ್ಟಿ ಏನಾಗಿಬಿಡುತ್ತೆ ಅಂದರೆ ಸ್ಟೇಬಲ್ ಆಗಿಬಿಡುತ್ತೆ. ಸ್ಟೇಬಲ್ ಆಗಿಬಿಟ್ಟಾಗ ಅದು ಯಾವುದೇ ರೀತಿಯಾದ ಕೆಮಿಕಲ್ ರಿಯಾಕ್ಷನ್ಗೆ ಒಳಪಡುವುದಿಲ್ಲ ವೇಗವಾಗಿ. ಹಾಗಾಗಿ ಅದನ್ನು ಮೊದಲು ನಾವು ಕ್ಲೀನ್ ಮಾಡಿ ನಂತರ ಇದನ್ನು ಕೆಮಿಕಲ್ ರಿಯಾಕ್ಷನ್ಗೆ ಒಳಪಡಿಸಬೇಕು. ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ ಮ್ಯಾಗ್ನೀಷಿಯಮ್ ಒಂದು ಅತಿ ಕ್ರಿಯಾಪಟುತ್ವ ಧಾತುವಾಗಿದ್ದು ಇದು ಆಕ್ಸಿಜನ್ನೊಂದಿಗೆ ಬೇಗವಾಗಿ ವರ್ತಿಸಿದ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಈ ಮ್ಯಾಗ್ನೀಸಿಯಂ ಆಕ್ಸೈಡ್ ಪರಿವರ್ತನೆ ಆದ ತಕ್ಷಣ ಇದು ಸ್ಥಿರವಾಗಿ ಬಿಡುತ್ತೆ. ಹಾಗಾಗಿ ಇದನ್ನು ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಕ್ಲೀನ್ ಮಾಡಬೇಕು ಅಥವಾ ಇದನ್ನು ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಆನ್ಸರನ್ನು ಬರೀಬೇಕು. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸುವ ಸಮೀಕರಣವನ್ನು ಬರೆಯಿರಿ ಅಂತ ಇದೆ. ಸಮೀಕರಣವನ್ನು ಬರಿತಾ ಹೋಗೋಣ. ಹೈಡ್ರೋಜನ್ ಅಂದರೆ ಹೈಡ್ರೋಜನ್ ಅಂದರೆ H2, ಕ್ಲೋರಿನ್ ಅಂದರೆ Cl2 ಆಗಿರುತ್ತೆ. ಎರಡು ಕಂಬೈನ್ ಆದಾಗ ಏನು ಉತ್ಪತ್ತಿ ಆಗುತ್ತೆ, HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಬೇರಿಯಂ ಕ್ಲೋರೈಡ್ BaCl2 ಪ್ಲಸ್
SO4 AlSO4 ಅಂದರೆ ಅಲ್ಯೂಮಿನಿಯಂ ಸಲ್ಫೈಡ್. ಎರಡೂ ಕೂಡ ಫಾರ್ಮ್ ಆಗಿ ಏನಾಗುತ್ತೆ ಅಂದರೆ BaSO4 ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಇಲ್ಲಿ ಫಾರ್ಮೇಷನ್ ಆಗುವುದನ್ನು ನಾವು ನೋಡ್ತೀವಿ. ಇದು ಎರಡನೇ ಒಂದು ಕೆಮಿಕಲ್ ರಿಯಾಕ್ಷನ್. ಮೂರನೇ ಕೆಮಿಕಲ್ ರಿಯಾಕ್ಷನ್ ಏನಿದೆ ಸೋಡಿಯಂ ಅಂದರೆ Na ಪ್ಲಸ್ ಸೋಡಿಯಂ ಅಂದರೆ Na ಪ್ಲಸ್ ಯಾವುದರ ಜೊತೆಗೆ ವಾಟರ್ನ ಜೊತೆಗೆ H2O. ಇವಾಗ ಏನು ಫಾರ್ಮೇಷನ್ ಆಗುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ NaOH ಫಾರ್ಮೇಷನ್ ಆಗುತ್ತೆ. NaOH ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಕೂಡ ಬಿಡುಗಡೆ ಆಗುತ್ತೆ. ಇದು ಮೂರನೇ ಒಂದು ಕೆಮಿಕಲ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಕ್ರಿಯೆಗಳಿಗೆ ಭೌತ ಸ್ಥಿತಿಗಳ ಸಂಕೇತದೊಂದಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ಜಲೀಯ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲೀಯಗೊಳಿಸಿದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತದೆ. ಇದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಬರೆಯಿಂದ ಬೇರಿಯಂ ಕ್ಲೋರೈಡ್ ಜೊತೆಗೆ Na2SO4 ಬೇರಿಯಂ ಸಲ್ಫೇಟ್ 2NaCl ಅಂತಕ್ಕಂಥದ್ದು ಮೊದಲನೇ ಒಂದು ಕೆಮಿಕಲ್ ರಿಯಾಕ್ಷನ್. ಬೇರಿಯಂ ಸಲ್ಫೇಟ್ NaCl. ಎರಡನೇದು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಸೋಡಿಯಂ ಕ್ಲೋರೈಡ್ ಆಮ್ಲದೊಂದಿಗೆ ನೀರಿನಲ್ಲಿ ಪ್ರತಿವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದರ ಒಂದು ಕೆಮಿಕಲ್ ರಿಯಾಕ್ಷನನ್ನು ಬರೀರಿ ಅಂತ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH ಪ್ಲಸ್ ಏನಾಗಿರುತ್ತೆ ಸೋಡಿಯಂ ಕ್ಲೋರೈಡ್ ಅಂದರೆ HCl. ಇದು ಉತ್ಪತ್ತಿಯಾಗಿ ಸೋಡಿಯಂ ಕ್ಲೋರೈಡ್ ಪ್ಲಸ್ H2O ಉತ್ಪತ್ತಿ ಮಾಡುತ್ತೆ. ಅಲ್ಲಿ ಏನು ಕೇಳಿದ್ದಾರೆ ಅದನ್ನೇ ನಾವು ಕೆಮಿಕಲ್ ರೂಪದಲ್ಲಿ ಬರೆದುಬಿಡೋದು. ಅದಕ್ಕಿಂತ ಮುಂಚೆ ಬೇರಿಯಂ ಕ್ಲೋರೈಡ್ ಅಂದ್ರೇನು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಯಾವ ರೀತಿಯಾಗಿರುತ್ತೆ ಅಂತ ನೀವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇನ್ನೇ ಮುಂದೆ ಬರೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇದೆ. ಇದರ ಬೇಸ್ ಮೇಲೆ ಕೂಡ ತುಂಬಾ ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನು ಕೇಳಿರೋದನ್ನು ನಾವು ಗಮನಿಸ್ತೀವಿ. ರಾಸಾಯನಿಕ ಕ್ರಿಯೆಗಳ ವಿಧಗಳು ಇಲ್ಲಿ ಸುಮಾರು 4 ವಿಧಗಳು ನಾವು ಕಾಣ್ತೀವಿ. ಆ 4 ವಿಧಗಳಲ್ಲೂ ಕೂಡ ಡೆಫಿನೇಷನನ್ನು ಕೇಳ್ತಾರೆ. ಡೆಫಿನೇಷನ್ನ ಜೊತೆಗೆ ಉದಾಹರಣೆ ಸಹಿತ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಸೊ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ. ರಾಸಾಯನಿಕ ಕ್ರಿಯೆಗಳ ವಿಧಗಳು ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವಿನ ಪರಮಾಣು ಇನ್ನೊಂದು ಧಾತುವಿನ ಪರಮಾಣು ಬದಲಾಗುವುದಿಲ್ಲವೆಂದು, ಮಿಶ್ರಣದಿಂದ ಅಣುಗಳು ಕಣ್ಮರೆಯಾಗುವುದು ಕೂಡ ಇಲ್ಲ, ಎಲ್ಲಿಂದಲೂ ಕಾಣಿಸುವುದು ಇಲ್ಲ ಕೂಡ. ನಿಜವಾಗಿ ರಾಸಾಯನಿಕ ಕ್ರಿಯೆಯು ಪರಮಾಣುಗಳ ನಡುವೆ ಇರುವಂಥ ಬಂಧಗಳು ಒಡೆಯುವಿಕೆಯಿಂದ ಇದು ಉಂಟಾಗ್ತದೆ. ಇದನ್ನು ಆಲ್ರೆಡಿ ನೀವು ಅಧ್ಯಾಯ 3 ಮತ್ತು 4 ಮತ್ತು ಲಾಸ್ಟ್ ಇಯರ್ ಅಲ್ಲಿ 9th ಕೂಡ ಸ್ಟಡಿಯನ್ನು ಮಾಡಿದ್ರಿ. ಸೊ ಯಾರೆಲ್ಲ 9th ಕ್ಲಾಸ್ನ ವಿಡಿಯೋಸ್ಗಳನ್ನು ನೋಡಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಕ್ಕಂಥವ್ರು ನಮ್ಮ ಚಾನಲಲ್ಲಿ ಎಲ್ಲವೂ ಕೂಡ ನಾವು ಸ್ಟಡಿ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲೊಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ. ಏನು ಪ್ರಯೋಗ ಇದೆ ಅಂತ ನೋಡ್ತಾ ಹೋಗೋಣ. ಒಂದು ಬೀಕರ್ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡನ್ನು ತಗೋಬೇಕು. ಅದರ ಜೊತೆಗೆ ಸುಟ್ಟ ಸುಣ್ಣವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ನಿಧಾನವಾಗಿ ನೀರನ್ನು ಸೇರಿಸಿದಾಗ ಆ ಒಂದು ನೀರಿನಲ್ಲಿ ಏನಾಗುತ್ತೆ, ತಾಪದಲ್ಲಿ ಬದಲಾವಣೆ ಆಗುತ್ತೆ. ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ನ ವರ್ತನೆಯಿಂದಾಗಿ ಅಲ್ಲಿ ಸ್ಲ್ಯಾಕ್ಡ್ ಸ್ಲೈಮ್ ಉಂಟಾಗುತ್ತೆ, ಅಂದರೆ ಅರಳಿದ ಸುಣ್ಣ ಉಂಟಾಗುತ್ತೆ. ಇದನ್ನು ಕೆಮಿಕಲ್ ರೂಪದಲ್ಲಿ ಯಾವ ರೀತಿಯಾಗಿ ಬರೀಬಹುದು ಅಂತ ನೋಡ್ತಾ ಹೋಗೋಣ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ CaO ಅಂತ ಬರೀಬೇಕು. ನೀರಿನೊಂದಿಗೆ ಅಂದರೆ H2O ಅಂತ ಹೇಳಿ ಬರೀಬೇಕು. ಇದನ್ನು ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗುತ್ತೆ. ಅದರ ಜೊತೆಗೆ ಅಧಿಕ ಪ್ರಮಾಣದ ಉಷ್ಣ ಕೂಡ ಇಲ್ಲಿ ಉತ್ಪತ್ತಿಯಾಗುತ್ತೆ. ಈ ಒಂದು ಕೆಮಿಕಲ್ ರಿಯಾಕ್ಷನನ್ನು ಈಗ ಇದನ್ನು ಕೊಡ್ತಾರೆ, ಪ್ರತಿವರ್ತಕ ಎರಡನ್ನು ಕೊಟ್ಟು ಇಲ್ಲಿ ಪ್ರಾಡಕ್ಟನ್ನು ಖಾಲಿ ಬಿಡ್ತಾರೆ. ಇಲ್ಲಿ ಯಾವ ಒಂದು ಕೆಮಿಕಲ್ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿ ನಿಮಗೆ ಕನ್ಫ್ಯೂಷನ್ ಆನ್ಸರ್ ಬರೋ ರೀತಿಯಲ್ಲಿ ಆನ್ಸರನ್ನು ಕೊಟ್ಟಿರ್ತಾರೆ. ಈ ಒಂದು ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ
ಉತ್ಪನ್ನವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಉಂಟು ಮಾಡುತ್ತದೆ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಸಂಯೋಗ ಕ್ರಿಯೆ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಮೊದಲನೇ ಒಂದು ರಾಸಾಯನಿಕ ಕ್ರಿಯೆಗಳ ವಿಧ ಯಾವುದಾಗಿತ್ತಪ್ಪ ಅಂದರೆ ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆ ಅಂತಂದರೆ ಏನು ಅಂತ ಉದಾಹರಣೆಯನ್ನು ನೋಡಿದ್ವಿ. ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆಗೆ ನೀರು ಸೇರಿದಾಗ ಅಲ್ಲಿ ಏನಾಗುತ್ತೆ, ಒಂದೇ ಉತ್ಪನ್ನ ಬರುತ್ತೆ. ಎರಡು ಉತ್ಪನ್ನಗಳು ಕೂಡ ಬರ್ತವೆ, ಆದರೆ ಕೆಮಿಕಲ್ ರಿಯಾಕ್ಷನ್ ಒಂದೇ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ವ್ಯಾಖ್ಯಾನವನ್ನು ಯಾವ ರೀತಿಯಾಗಿ ಬರಿಬೋದಪ್ಪ ಅಂದರೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನವನ್ನು ಉಂಟು ಮಾಡುತ್ತೆ ಅಂಥ ಕ್ರಿಯೆಗಳಿಗೆ ನಾವು ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದನ್ನು ಡೆಫಿನೇಷನನ್ನು ಇಷ್ಟು ಬರೋದು. ಇದೊಂದು ಉದಾಹರಣೆಯನ್ನು ಬರೆದುಬಿಟ್ರೆ ನಿಮಗೆ ಕಂಪ್ಲೀಟಾಗಿ 2 ಅಂಕ ಸಿಗುವಂಥದ್ದು. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ, ನೋಡ್ತಾ ಬನ್ನಿ. ನಿಮಗಿದು ಗೊತ್ತೇ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏನಿದೆ ಅಂತ ನೋಡ್ತಾ ಬರೋಣ. ಒಂದು ಉತ್ಪನ್ನವಾದ ಅರಳಿದ ಸುಣ್ಣವನ್ನು ನೋಡಿದಿರಿ, ಅಂದರೆ CaOH ಟ್ವೈಸ್ ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ನಾವು ಅರಳಿದ ಸುಣ್ಣ ಅಂಥೇಳಿ ಕರಿತೀವಿ. ಈ ಅರಳಿದ ಸುಣ್ಣದ ದ್ರಾವಣವನ್ನು ಗೋಡೆಗಳಿಗೆ ಬಿಳಿಯ ಬಣ್ಣವಾಗಿ ಬಳಿಯಲು ಬಳಸಲಾಗುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ತೆಳುವಾದ ಪದರನ್ನು ಉಂಟು ಮಾಡುತ್ತದೆ. ಬಣ್ಣ ಬಳಿದ 2-3 ದಿನಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಗೋಡೆಯು ಗಾಢ ಹೊಳಪನ್ನು ಕೊಡುತ್ತದೆ. ಇದು ಆಸಕ್ತಿದಾಯಕ ವಿಚಾರವೆಂದರೆ ಅಮೃತಶಿಲೆಯ ರಾಸಾಯನಿಕ ಮಿಶ್ರಣವೂ ಕೂಡ CaCO3 ಆಗಿರುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಅಂತ ಹೇಳಿ ಕರಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಇದು ಕಾರ್ಬನ್ ಡೈಆಕ್ಸೈಡ್. ನೀವು ಮನೆಗಳ ಗೋಡೆಗಳಿಗೆ ಸುಣ್ಣ ಹಚ್ಚುವುದನ್ನು ನೋಡಿರ್ತೀರಿ. ಆ ಒಂದು ಸುಣ್ಣ ಎಂತಕ್ಕಂಥದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಅದು ಗೋಡೆಗೆ ಸುಣ್ಣವನ್ನು ಬಳಿದಾಗ ಅದು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ಗೋಡೆಗೆ ಗಾಢವಾದ ಬಿಳಿ ಹೊಳಪನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಮೃತಶಿಲೆ ರಾಸಾಯನಿಕ ಸೂತ್ರ ಅಂದರೆ, ಈಗ ಅಮೃತಶಿಲೆ ಅಂದರೆ ನೀವು ತಾಜ್ ಮಹಲನ್ನು ನೋಡುತ್ತೀರಿ, ಅದು ಕೂಡ ಬಿಳಿ ಬಣ್ಣದ ಗಾಢವಾಗಿರುವುದನ್ನು ನಾವು ನೋಡುತ್ತೀವಿ. ಅದರ ಒಂದು ರಾಸಾಯನಿಕ ಸೂತ್ರ ಕೂಡ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟೇ ಆಗಿರುತ್ತೆ. ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಕೆಲವೊಂದಿಷ್ಟು ಉದಾಹರಣೆಗಳು ಕೂಡ ಇದ್ದಾವೆ ಸಂಯೋಗ ಕ್ರಿಯೆಗೆ. ನಿಮಗೆ ಯಾವ ಒಂದು ಕೆಮಿಕಲ್ ರಿಯಾಕ್ಷನ್ ಈಸಿ ಅನಿಸುತ್ತೆ ಅದನ್ನು ನೀವು ಬರಿಬೋದು. ಕಾರ್ಬನ್ ಜೊತೆಗೆ ಆಕ್ಸಿಜನ್ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತೆ. ಹೈಡ್ರೋಜನ್ನೊಂದಿಗೆ ಆಕ್ಸಿಜನ್ ವರ್ತಿಸಿ ಇಲ್ಲಿ ವಾಟರ್ ಉತ್ಪತ್ತಿ ಆಗುವುದನ್ನು ನಾವು ಗಮನಿಸ್ತೀವಿ. ಸರಳ ಭಾಷೆಯಲ್ಲಿ ನಾವು ಹೇಳುವುದಾದರೆ 2 ಅಥವಾ ಹೆಚ್ಚು ವಸ್ತುಗಳು ಅಥವಾ ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಆ ಕ್ರಿಯೆಗೆ ನಾವು ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸಂಯೋಗ ಕ್ರಿಯೆ ಅಂದರೆ ಏನು? 2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಈ ಕ್ರಿಯೆಯನ್ನು ನಾವು ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಒಂದು ಸಂಯೋಗ ಕ್ರಿಯೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೆಫಿನೇಷನ್ ಇದೆ, ಇದನ್ನು ಕೂಡ ನೋಡ್ಕೊಂಬಿಡಿ. ಇದನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸಂಯೋಗ ಕ್ರಿಯೆ ಅಂದರೆ ಏನು ಅಂತ ಡೆಫಿನೇಷನನ್ನು ನೋಡಿದ್ರಿ. ಅದಕ್ಕೆ ಸಂಬಂಧಿಸಿದಾಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಈ ಸಂಯೋಗ ಕ್ರಿಯೆಯಲ್ಲಿ. ಏನು ಅದು ಕಾನ್ಸೆಪ್ಟ್ ಅಂತ ನೋಡ್ತಾ ಹೋಗೋಣ. ಇದನ್ನು ಎಕ್ಸಾಮ್ನಲ್ಲಿ ಕೇಳಿರೋದು ನಾವು ನೋಡಿದ್ದೇವೆ. ಹೆಚ್ಚಿನ ಪ್ರಮಾಣದಲ್ಲಿ ಈಗ ಸಂಯೋಗ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಗುವುದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಆಗುವ ಕ್ರಿಯಾ ಮಿಶ್ರಣವನ್ನು ಬೆಚ್ಚಗಾಗಿಸುತ್ತದೆ. ಉತ್ಪನ್ನದೊಂದಿಗೆ ಉಷ್ಣ ಬಿಡುಗಡೆ ಆಗುವ ಕ್ರಿಯೆಯನ್ನು ಬಹಿರುಷ್ಣ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆದಾಗ ಆ ರಿಯಾಕ್ಷನ್ ಉಂಟಾದಾಗ ಅಲ್ಲಿ ಉಷ್ಣ ಬಿಡುಗಡೆ ಆದರೆ ಅದಕ್ಕೆ ಬಹಿರುಷ್ಣ ಕ್ರಿಯೆ ಅಂತ ಹೇಳಿ ಕರೀತಾರೆ. ಈಗ ಉತ್ಪನ್ನಗಳೊಂದಿಗೆ ಉಷ್ಣವನ್ನು ಉಂಟು ಮಾಡಿದರೆ ಈ ಕ್ರಿಯೆಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಬಹಿರುಷ್ಣ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಏನಪ್ಪ ಅಂದರೆ, ನೀವು ಸಾಮಾನ್ಯವಾಗಿ ಸುಣ್ಣದ ಕಲ್ಲನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ ಅಂದರೆ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಉಷ್ಣ ಹೊರಗಡೆ ಬರುವುದನ್ನು ನೀವು ಗಮನಿಸಿರ್ತೀರ. ಇದಕ್ಕೆ ನಾವು ಬಹಿರುಷ್ಣ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ.
ನೈಸರ್ಗಿಕ ಅನಿಲದ ದಹನ ಯಾವ ರೀತಿಯಾಗಿರುತ್ತೆ? ನೈಸರ್ಗಿಕ ಅನಿಲದ ದಹನ ಇಲ್ಲಿ ಮೀಥೇನ್ ಅಂತಕ್ಕಂಥದ್ದು, ಮೀಥೇನು ಆಕ್ಸಿಜನ್ನೊಂದಿಗೆ ವರ್ತಿಸಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ರಿಲೀಸ್ ಮಾಡೋದನ್ನು ನೋಡ್ತೀವಿ. ನಿಮಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಾ? ಉಸಿರಾಟವು ಕೂಡ ಒಂದು ಬಹಿರುಷ್ಣ ಪ್ರಕ್ರಿಯೆ ಆಗಿರುತ್ತೆ. ಯಾಕಪ್ಪ ಅಂದರೆ ನಾವು ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಮನುಷ್ಯ ಜೀವಿಯಾಗಿ ಜೀವಂತ ಇರಬೇಕಪ್ಪ ಅಂದರೆ ಇಲ್ಲಿ ಶಕ್ತಿಯ ಒಂದು ಅಗತ್ಯತೆ ಇರುತ್ತೆ. ಶಕ್ತಿಯ ಒಂದು ಅಗತ್ಯ ಇರೋದ್ರಿಂದ ನಮಗೆಲ್ಲರಿಗೂ ಕೂಡ ಶಕ್ತಿಯನ್ನು ನಾವು ಸೇವಿಸುವ ಆಹಾರದಿಂದ ಪಡಿತೀವಿ. ಶಕ್ತಿಯನ್ನು ಯಾವುದರಿಂದ ಪಡಿತೀವಿ? ನಾವು ಸೇವಿಸುವ ಆಹಾರದಿಂದ ಶಕ್ತಿಯನ್ನು ಪಡಿತೀವಿ. ಜೀರ್ಣಕ್ರಿಯೆಯಲ್ಲಿ ಆಹಾರದ ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತೆ. ನಾವು ಸೇವಿಸುವ ಆಹಾರದಿಂದ ಶಕ್ತಿಯನ್ನು ಪಡಿತೀವಿ. ಜೀರ್ಣಕ್ರಿಯೆಯಲ್ಲಿ ಆಹಾರವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತದೆ. ಉದಾಹರಣೆಗೆ ಅಕ್ಕಿ, ಆಲೂಗಡ್ಡೆ, ಬ್ರೆಡ್ಗಳು ಕಾರ್ಬೋಹೈಡ್ರೇಟ್ಗಳನ್ನು ಒಳಗೊಂಡಿರುತ್ತೆ. ಕಾರ್ಬೋಹೈಡ್ರೇಟು ವಿಭಜಿಸಲ್ಪಟ್ಟು ಗ್ಲೂಕೋಸನ್ನು ಉಂಟು ಮಾಡುತ್ತೆ. ಈ ಗ್ಲೂಕೋಸು ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗ ಆಗಿ ಶಕ್ತಿಯನ್ನು ಇದು ಒದಗಿಸುತ್ತೆ. ಈ ಕ್ರಿಯೆ ವಿಶೇಷ ಹೆಸರೇ ಉಸಿರಾಟ. ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ದೇಹವು ಕೂಡ ಏನಾಗುತ್ತೆ? ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ನಾವು ತಿಂದಿರುವಂಥ ಆಹಾರ ಸರಳ ವಸ್ತುಗಳಾಗಿ ವಿಭಜನೆ ಹೊಂದಿ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುವಂಥ ಸಂದರ್ಭದಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ. ನಮ್ಮ ಉಸಿರಾಟವು ಕೂಡ ಏನಾಗಿದೆ ಅಂದರೆ ಒಂದು ಬಹಿರುಷ್ಣ ಕ್ರಿಯೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ನಮ್ಮ ದೇಹದಲ್ಲಿ ಉಂಟಾಗುವಂಥ ಒಂದು ರಾಸಾಯನಿಕ ಕ್ರಿಯೆ ಈ ರೀತಿಯಾಗಿದೆ. ಇದು ಗ್ಲೂಕೋಸು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಈ ಶಕ್ತಿಯ ಜೊತೆಗೆ ಉಷ್ಣವೂ ಕೂಡ ಬರುತ್ತೆ. ಹಾಗಾಗಿ ಇದು ಕೂಡ ಒಂದು ಬಹಿರುಷ್ಣ ರಾಸಾಯನಿಕ ಕ್ರಿಯೆಯಾಗಿದೆ. ಅದೇ ರೀತಿಯಾಗಿ ಸಸ್ಯಜನ್ಯ ದ್ರವ್ಯಗಳಾದ ವಿಘಟನೆಯಿಂದ ಕಾಂಪೋಸ್ಟ್ ಕೂಡ ಉಂಟಾಗುತ್ತೆ. ಕಾಂಪೋಸ್ಟ್ ಅಂದರೆ ಹಲವಾರು ರೀತಿಯಾದ ಕಡ್ಡಿ ಕಸ ಇವೆಲ್ಲನೂ ಒಟ್ಟಿಗೆ ಸೇರಿಸಿ ಅದನ್ನು ನಾವು ಕೊಳೀಲಿಕ್ಕೆ ಬಿಟ್ಟಾಗ, ಡಿಕಾಂಪೋಸ್ ಆಗಲಿಕ್ಕೆ ಬಿಟ್ಟಾಗ ಅಲ್ಲಿಯೂ ಕೂಡ ಉಷ್ಣ ಬಿಡುಗಡೆ ಆಗೋದನ್ನು ನಾವು ಗಮನಿಸಿರ್ತೀವಿ. ಇದನ್ನು ಕೂಡ ಬಹಿರುಷ್ಣ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಒಂದು ಇಷ್ಟು ಇಂಪಾರ್ಟೆಂಟ್ ರಾಸಾಯನಿಕ ಸಂಯೋಜನಾ ಕ್ರಿಯೆಯಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಂಯೋಜನಾ ಕ್ರಿಯೆ ಅಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ. ಬಹಿರುಷ್ಣ ರಾಸಾಯನಿಕ ಕ್ರಿಯೆ ಅಂದರೇನು, ಉದಾಹರಣೆಯನ್ನು ಕೊಡಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸಮ್ಟೈಮ್ಸ್ ಕೆಮಿಕಲ್ ಬ್ಯಾಲೆನ್ಸನ್ನು ಕೂಡ ಕೇಳ್ಬೋದು. ಓಕೆ, ನೆಕ್ಸ್ಟು ಒಂದು ರಾಸಾಯನಿಕದ ವಿಧದಲ್ಲಿ ಎರಡನೇ ರಾಸಾಯನಿಕ ವಿಧ ಯಾವುದಪ್ಪ ಅಂದರೆ ವಿಭಜನ ಕ್ರಿಯೆ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ವಿಭಜನ ಕ್ರಿಯೆ ಅಂದರೆ ಶುಷ್ಕ ಕುದಿಗೊಳುವೆ ಬಾಯ್ಲಿಂಗ್ ಟ್ಯೂಬಲ್ಲಿ 2 ಗ್ರಾಮ್ನಷ್ಟು ಪೆರಸಲ್ಫೇಟ್ ಹರಳುಗಳನ್ನು ತೆಗೆದುಕೊಂಡು ಪೆರಸಲ್ಫೇಟ್ ಹರಳುಗಳ ಬಣ್ಣವನ್ನು ಗುರುತಿಸಿಕೊಳ್ಳಿ. ಮೊದಲಿಗೆ ಅಲ್ಲಿ ನಾವು ಪ್ರಯೋಗಕ್ಕೆ ಒಳಪಡಿಸೋಕ್ಕಿಂತ ಮುಂಚೆ ಅದು ಯಾವ ಒಂದು ಕಲರಲ್ಲಿ ಇರುತ್ತೆ ಅಂತ ನೀವು ನೋಡ್ಕೊಂಡು ಇಟ್ಕೋಬೇಕು. ಬರ್ನರ್ ಅಥವಾ ಮಧ್ಯಸಾರ ದೀಪದಲ್ಲಿ ಕುದಿಗೊಳುವೆಯಲ್ಲಿ ತೋರಿಸಿರುವಂತೆ ಕಾಸಿದ ನಂತರ ಹರಳುಗಳ ಬಣ್ಣವನ್ನು ವೀಕ್ಷಣೆ ಮಾಡಿ. ಆವಾಗ ಅಲ್ಲಿ ಏನಾಗುತ್ತೆ ಅಂದರೆ ಪೆರಸಲ್ಫೇಟ್ ಹರಳುಗಳನ್ನು ಒಳಗೊಂಡಿರುವ ಕುದಿಗೊಳುವೆಯಲ್ಲಿ ಕಾಸುವ ಮತ್ತು ವಾಸನೆಯನ್ನು ಗ್ರಹಿಸುವ ಸರಿಯಾದ ವಿಧಾನವನ್ನು ನೀವು ನೋಡ್ಕೊತಾ ಇರಬೇಕು. ಯಾವ ರೀತಿಯಾಗಿ ಕಾಸಬೇಕು, ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರಯೋಗಕರ್ತರು ಈ ರೀತಿಯಾಗಿ ಇಕ್ಕಳದಿಂದ ಈ ಟ್ಯೂಬನ್ನು ಹಿಡ್ಕೊಂಡಿದ್ದಾರೆ. ಗಾಳಿ ಈ ಒಂದು ಪೆರಸಲ್ಫೇಟ್ನ ಗಾಳಿ ಏನಾಗ್ತಿದೆ ಈ ಕಡೆಗೆ ಹೋಗ್ತಾ ಇದೆ. ಇದಕ್ಕೆ ಸ್ವಲ್ಪ ಅಡ್ಡಲಾಗಿ ಕೈಯನ್ನು ಹಿಡಿದು ನೀವು ಸ್ಮೆಲ್ಲನ್ನು ತಗೋಬೇಕು. ನೇರವಾಗಿ ಈ ಒಂದು ಕೆಮಿಕಲ್ ಸ್ಮೆಲ್ಲನ್ನು ತಗೋಬಾರ್ದು. ಹಾಗಾಗಿ ಇದನ್ನು ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ನೀವು ನೇರವಾಗಿ ಇದನ್ನು ನೋಡ್ಬೋದು. ನೆಕ್ಸ್ಟ್, ಪೆರಸಲ್ಫೇಟ್ ಹರಳುಗಳು ಹಸಿರು ಬಣ್ಣ ಬದಲಾಗುವುದನ್ನು ನೀವು ಗಮನಿಸ್ತೀರಾ. ಉರಿಯುವ ಸಲ್ಫರ್ ವಿಶಿಷ್ಟ ವಾಸನೆಯನ್ನು ಕೂಡ ನೀವು ಗ್ರಹಿಸಬಹುದು. ಇಲ್ಲಿ ಪೆರಸಲ್ಫೇಟ್ FeSO4 ಇದು ಪೆರಸಲ್ಫೇಟ್ ಇದೆ. ಈ ಪೆರಸಲ್ಫೇಟು ಏನಾಗುತ್ತೆ ಅಂದರೆ ಇಲ್ಲಿ ಪೆರಸಲ್ಫೇಟು ಫೆರಸ್ ಆಕ್ಸೈಡ್ ಜೊತೆಗೆ ಫೆರಸ್ ಆಕ್ಸೈಡ್ ಆಗುತ್ತೆ ಮತ್ತು ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ ಕೂಡ ಆಗುತ್ತೆ. ಈ ರೀತಿಯಾಗಿ ವಿಭಜನೆ ಹೊಂದುತ್ತೆ. ಇಲ್ಲಿ ವಿಭಜನೆ ಕ್ರಿಯೆ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ವರ್ಡನ್ನು ಕೊಟ್ಟಿದ್ದಾರೆ. ವಿಭಜನೆ ಕ್ರಿಯೆ ಅಂದರೆ ಏನು? ಈಗ ಪೆರಸಲ್ಫೇಟ್ ಅನ್ನುವಂಥದ್ದು ಒಂದೇ ಒಂದು ರಾಸಾಯನಿಕ ಇದೆ, ಒಂದೇ ಒಂದು ಕಂಪೌಂಡ್ ಇದೆ. ಇದನ್ನು ಕಾಯಿಸಿದಾಗ, ಇದಕ್ಕೆ ಉಷ್ಣವನ್ನು ಕೊಟ್ಟಾಗ
ಏನಾಗುತ್ತೆ ಅಂದರೆ ಫೆರಸ್ ಆಕ್ಸೈಡ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ. 3 ಭಾಗಗಳಾಗಿ ವಿಭಜನೆಯನ್ನು ಹೊಂದುತ್ತೆ. ಹಾಗಾದರೆ ನಾವು ಡೆಫಿನೇಷನನ್ನು ಕೊಡ್ಬೋದಲ್ವ ಇದಕ್ಕೆ. ಅಂದರೆ ಸಂಯೋಗ ಕ್ರಿಯೆಗೆ ಏನು ಹೇಳಿದ್ವಿ, 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಸೇರಿ ಒಂದೇ ಉತ್ಪನ್ನವನ್ನು ಕೊಡೋದಕ್ಕೆ ಸಂಯೋಗ ಅಂತ ಹೇಳಿ ಕರಿತೀವಿ. ಎಕ್ಸಾಕ್ಟ್ಲಿ ಸಂಯೋಗದ ಡೆಫಿನೇಷನ್ ಇದಕ್ಕೆ ಉಲ್ಟಾ ಬರುತ್ತೆ. ಒಂದೇ ಒಂದು ಸಂಯುಕ್ತ ಅದಕ್ಕೆ ಉಷ್ಣವನ್ನು ನೀಡಿದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳನ್ನು ಸಂಯುಕ್ತಗಳನ್ನು ಕೊಡುವಂಥ ಒಂದು ಕ್ರಿಯೆಗೆ ನಾವು ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಒಂದು ವಿಭಜನೆ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಸರಳ ಉತ್ಪನ್ನಗಳಾಗಿ ವಿಭಜನೆ ಆಗುವುದನ್ನು ನಾವು ವೀಕ್ಷಿಸಬಹುದು. ವಿಭಜನೆ ಕ್ರಿಯೆಯಲ್ಲಿ ಫೆರಸ್ ಸಲ್ಫೇಟ್ ಹರಳುಗಳು ಫೆರಸ್ ಸಲ್ಫೇಟ್ ನೇರವಾಗಿ ಏನು ಕೇಳ್ತಾರಪ್ಪ ಅಂದರೆ ಫೆರಸ್ ಸಲ್ಫೇಟ್ನ ರಾಸಾಯನಿಕ ಸೂತ್ರ ಏನಂತ ಹೇಳಿ ಕೇಳ್ತಾರೆ. ಫೆರಸ್ ಸಲ್ಫೇಟ್ನ ರಾಸಾಯನಿಕ ಸೂತ್ರ FeSO4 7H2O. FeSO4 7H2O ಇದು ಫೆರಸ್ ಸಲ್ಫೇಟ್ನ ರಾಸಾಯನಿಕ ಕೆಮಿಕಲ್. ಫೆರಸ್ ಸಲ್ಫೇಟ್ ಎಂತಕ್ಕಂಥ ರಾಸಾಯನಿಕ ಹೆಸರಾದರೆ ಇದರ ಒಂದು ಅಣುಸೂತ್ರ ಕೆಮಿಕಲ್ ಆಗಿ ಯಾವ ರೀತಿಯಾಗಿ ಇದನ್ನು ಬರೀತಾರೆ ಅಂತ FeSO4 7H2O ಅಂತ ಹೇಳಿ ಬರೀತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಬಣ್ಣವನ್ನು ಈ ನೀರಿನ ಅಣುಗಳು ಕಳೆದುಕೊಳ್ಳುತ್ತವೆ, ಹರಳುಗಳ ಬಣ್ಣ ಬದಲಾಗುತ್ತೆ. ನಂತರ ಫೆರಸ್ ಆಕ್ಸೈಡ್ ಆಗುತ್ತೆ. ಫೆರಸ್ ಆಕ್ಸೈಡ್ ಆದಾಗ ಜೊತೆಗೆ ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್ ಬರುತ್ತೆ. ಈ ರೀತಿಯಾಗಿ ಸಲ್ಫರ್ ಆಕ್ಸೈಡ್ ಘನವಾಗಿದ್ದು ಫೆರಿಕ್ ಆಕ್ಸೈಡ್ ಘನ ಆಗಿದ್ದು ಈಗ ಫೆರಸ್ ಟ್ರೈಆಕ್ಸೈಡ್, ಫೆರಸ್ ಡೈಆಕ್ಸೈಡ್ ಎರಡೂ ಕೂಡ ಏನಾಗಿದ್ದಾವೆ ಅಂದರೆ ಅನಿಲಗಳಾಗಿದ್ದಾವೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿಭಜನೆಗೊಳ್ಳುತ್ತದೆ. ಈ ವಿಭಜನೆಗೊಳ್ಳುವ ವಿವಿಧ ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಒಂದು ಪ್ರಮುಖ ವಿಭಜಕ ಕ್ರಿಯೆಯಾಗಿದೆ. ಈ ಕ್ಯಾಲ್ಸಿಯಂ ಆಕ್ಸೈಡನ್ನು ಸುಣ್ಣ ಅಥವಾ ಸುಟ್ಟ ಸುಣ್ಣ ಅಂತೇಳಿ ಕರೀತಾರೆ. ಸುಣ್ಣ ಅಥವಾ ಸುಟ್ಟ ಸುಣ್ಣ ಯಾವುದಕ್ಕೆ? ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುತ್ತೆ. ಈ ರೀತಿಯಾಗಿ ಇದನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಾರೆ. ಕ್ಯಾಲ್ಸಿಯಂ ಆಕ್ಸೈಡನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸುಟ್ಟ ಸುಣ್ಣ ಅಂತ ಹೇಳಿ ಕರಿತೀವಿ. ಇದರ ಒಂದು ಕೆಮಿಕಲ್ ಫಾರ್ಮುಲಾ ಏನಪ್ಪ ಅಂದರೆ CaO. ಸುಟ್ಟ ಸುಣ್ಣ CaO. CaCO3ಗೆ ಸುಣ್ಣದ ಕಲ್ಲು ಅಂತ ಕರಿತೀವಿ. ಇದನ್ನು ನಾವು ಕಾಯಿಸಿದಾಗ CaO ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದನ್ನು ನಾವು ನೋಡ್ತೀವಿ. ಈ ಒಂದು ಇದನ್ನು ಅವುಗಳನ್ನೊಂದು ಸಿಮೆಂಟ್ ತಯಾರಿಕೆಯಲ್ಲೂ ಕೂಡ ಬಳಸಲಾಗುತ್ತೆ. ಉಪಯೋಗ ಏನಪ್ಪ ಅಂದರೆ ಇದರ ಒಂದು ಉಪಯೋಗ ಏನು? ಸುಟ್ಟ ಸುಣ್ಣದ ಉಪಯೋಗ ಅಂದರೆ ಏನು? ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರೆ. ವಿಭಜನೆ ಕ್ರಿಯೆ ಮೂಲಕ ಕಾಸುವ ಮೂಲಕ ಇದನ್ನು ಉಷ್ಣ ವಿಭಜನಾ ಕ್ರಿಯೆ ಅಂತ ಹೇಳಿ ಕರೀತಾರೆ. ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ ಕರೀತಾರೆ. ಏನು ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್? ನೀವು ಇಷ್ಟು ಡೆಫಿನೇಷನ್ ನೆನಪುಳಿದೇ ಹೋದರೆ ಸುಣ್ಣದ ಕಲ್ಲು ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ಉಷ್ಣವನ್ನು ನೀಡಿದಾಗ ಇಲ್ಲಿ ಏನು ಬಿಡುಗಡೆ ಆಗುತ್ತೆ? ಕ್ಯಾಲ್ಸಿಯಂ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದಕ್ಕೆ ನಾವು ಉಷ್ಣ ವಿಭಜನಾ ಕ್ರಿಯೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವುದರಿಂದ ವಿಭಜನೆ ಆಯಿತು? ಉಷ್ಣದಿಂದ ವಿಭಜನೆ ಆಯಿತು. ಅದಕ್ಕಾಗಿ ನಾವು ಇದಕ್ಕೆ ಉಷ್ಣ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇದನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇಷ್ಟನ್ನು ನೀವು ನೆನಪಿಟ್ಕೋಬೇಕು. ಸಂಯೋಜನೆ ಕ್ರಿಯೆಯಲ್ಲಿ ಏನು ಬರುತ್ತೆ ಅಂದರೆ ಬಹಿರುಷ್ಣ ಅಂತ ಬರುತ್ತೆ, ಇಲ್ಲಿ ಉಷ್ಣ ವಿಭಜನೆ ಕ್ರಿಯೆ ಅಂತ ಬರುತ್ತೆ. ಇದರ ಒಂದು ಉದಾಹರಣೆಯನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಉದಾಹರಣೆಯನ್ನು ಕೂಡ ನೆನಪಿಟ್ಕೋರಿ. CaCO3 ಇದು ಸಾಲಿಡ್ ಇರುತ್ತೆ, CaO ಕೂಡ ಸಾಲಿಡ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿ ಹೊರಗಡೆ ಹೋಗಿಬಿಡುತ್ತೆ. ಇದಕ್ಕೆ ಉಷ್ಣ ವಿಭಜನೆ ಕ್ರಿಯೆ ಅಂತೇಳಿ ನಾವು ಕರಿತೀವಿ. ಓಕೆ, ಈಗ ನಾವು ಏನು ಮಾಡ್ತಾ ಹೋಗೋಣಪ್ಪ ಅಂದರೆ ಇಲ್ಲಿ ಒಂದು ಏನಿದೆ ಅಂದರೆ ಚಟುವಟಿಕೆ ಇದೆ, ಇದನ್ನು ಗಮನಿಸ್ತಾ ಬರೋಣ. ಸುಮಾರು 2 ಗ್ರಾಮ್ನಷ್ಟು ಸೀಸದ ನೈಟ್ರೇಟ್ ಇದೆ.
ಈ ಸೀಸದ ನೈಟ್ರೇಟ್ ಪುಡಿಯನ್ನು ಕುದಿಗೊಳುವೆಯಲ್ಲಿ ತೆಗೆದುಕೊಳ್ಬೇಕು. ಈ ರೀತಿಯಾದ ಕೊಳುವೆಯಲ್ಲಿ ತಗೋಬೇಕು. ಇಕ್ಕಳದ ಸಹಾಯದಿಂದ ಕುದಿಗೊಳುವೆಯನ್ನು ಹಿಡಿದು ಜ್ವಾಲೆಯನ್ನು ಬಳಸಿ ಇದನ್ನು ಚೆನ್ನಾಗಿ ಕಾಯಿಸ್ಬೇಕು. ಕಾಯಿಸಿದ ನಂತರ ಏನು ವೀಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಈ ರೀತಿಯಾದ ಎಕ್ಸ್ಪೆರಿಮೆಂಟನ್ನು 2-3 ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು. ಏನು ಕೇಳ್ತಾರಪ್ಪ ಅಂದರೆ, ಸೀಸದ ನೈಟ್ರೇಟನ್ನು ಕಾಸುವುದು, ಸೀಸದ ನೈಟ್ರೇಟು ನೈಟ್ರೋಜನ್ ಡೈಆಕ್ಸೈಡ್ ಆಗುವಂಥ ಒಂದು ಪ್ರಯೋಗವನ್ನು ಚಿತ್ರಸಹಿತ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಈ ರೀತಿಯಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕಿಂತಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ಕೂಡ ಡಯಾಗ್ರಾಮ್ಸ್ಗಳು ಬರ್ತವೆ GPS ಎಕ್ಸಾಮ್ನಲ್ಲಿ. ಡಯಾಗ್ರಾಮ್ಸ್ಗಳನ್ನು ಕೂಡ ನಾವು ಯಾವೆಲ್ಲ ಇಂಪಾರ್ಟೆಂಟಾಗಿ ಬರ್ಬೋದು ಅಂತಕ್ಕಂಥ ನೋಡ್ತಾ ಹೋಗೋಣ. ಸೊ ಅಷ್ಟು ನಿಮಗೆ ಗೊತ್ತಾಗದೆ ಹೋದರೆ 10ನೇ ತರಗತಿಯ ಮಾಡಲ್ ಕೀ ಆನ್ಸರ್ಸ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 10th ಕ್ಲಾಸ್ ಸೈನ್ಸ್ ಮ್ಯಾಥ್ಸ್ ಮಾಡಲ್ ಕೀ ಆನ್ಸರ್ಸ್ SSLCದು. ಅಂದರೆ GPS ಎಕ್ಸಾಮನ್ನು ಇವಾಲ್ಯೂಯೇಷನ್ ಮಾಡುವಂಥ ಶಿಕ್ಷಕರು ಕೂಡ ಹೈಸ್ಕೂಲ್ ಮಟ್ಟದಲ್ಲಿ ಚೆಕ್ ಮಾಡ್ತಾರೆ ಅನ್ನುವಂಥದ್ದಿದೆ. ಸೊ ಅಲ್ಲಿ ಕೂಡ ಮತ್ತು ಮಾರ್ಕ್ಸ್ಗಳು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾರೆ, ಎರಡು ಸ್ಟೆಪ್ಪಿಗೆ ಎಷ್ಟು ಬರುತ್ತೆ, ಫೈನಲ್ ಆನ್ಸರ್ ರಾಂಗ್ ಆದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಡೀಟೇಲಾಗಿ ನೀವು ನೋಡ್ಕೋಬೋದು. ನಮ್ಮ ಚಾನಲಲ್ಲಿ SSLC ಪ್ರಶ್ನೆ ಪತ್ರಿಕೆಗಳು ಅನ್ನುವಂಥದ್ದಿದೆ. ಸುಮಾರು ಎಷ್ಟೊಂದು ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಅವುಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಕೀ ಆನ್ಸರ್ಸ್ಗಳನ್ನು. ಸೊ ಅಲ್ಲಿಂದಲೇ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಆ ರೀತಿಯಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬರ್ತವೆ ನಾವು ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಹೇಳ್ಕೊತ ಬರ್ತೀವಿ. ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕಂದು ಬಣ್ಣದ ಧೂಮ ಬಿಡುಗಡೆ ಆಗುವುದನ್ನು ಈ ಒಂದು ಪ್ರಯೋಗದಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ತೀವಿ. ಕಂದು ಬಣ್ಣದ ಧೂಮವೇ ಅದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರುತ್ತೆ. ಕಂದು ಬಣ್ಣದ ಒಂದು ಹೊಗೆ ಹೋಗುವುದನ್ನು ನಾವು ನೋಡ್ತೀವಿ. ಆ ಹೊಗೆನೇ ನೈಟ್ರೋಜನ್ ಡೈಆಕ್ಸೈಡ್ ಆಗಿರುತ್ತೆ. ಸೀಸದ ನೈಟ್ರೇಟ್ ಅಂದರೆ ಲೆಡ್ ನೈಟ್ರೇಟ್ ಅಂದರೆ FbNO3 ಟ್ವೈಸ್ ಅಂತಕ್ಕಂಥದ್ದು ಇದು ಸೀಸದ ನೈಟ್ರೇಟ್. ಇದನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಕೂಡ ಬರುತ್ತೆ. ಇದರ ಜೊತೆಗೆ ಆಕ್ಸಿಜನ್ ಕೂಡ ಬಿಡುಗಡೆ ಆಗೋದನ್ನು ನಾವು ನೋಡ್ತೀವಿ. ಇದು ಕೂಡ ಏನಪ್ಪ ಅಂದರೆ ಇಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಅಲ್ವಾ. ಸೂರ್ಯನ ಬೆಳಕಿಗೆ ಏಟಾಗ ಏನಾಗುತ್ತೆ ಅಂದರೆ ಅದು ಬೂದು ಬಣ್ಣಕ್ಕೆ ತಿರುಗಿ ಬೆಳ್ಳಿ ಲೋಹಾಗಿ ಕನ್ವರ್ಟ್ ಆಗುತ್ತೆ. ಸಾಮಾನ್ಯವಾಗಿ ನೀವು ಧರಿಸಿರುವಂತಹ ಬೆಳ್ಳಿ ವಸ್ತು ಏನಾಗುತ್ತೆ ಅಂದರೆ ಬೂದು ಬಣ್ಣಕ್ಕೆ ತಿರುಗುತ್ತೆ. ಯಾಕಪ್ಪ ಅಂದರೆ ಬೆಳ್ಳಿ ಲೋಹವಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ AgCl ಅಂದರೆ ಸಿಲ್ವರ್ ಕ್ಲೋರೈಡು ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುವುದನ್ನು ನೀವು ನೋಡುತ್ತೀರಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಹೊಂದಿದೆ. AgCl ಸೂರ್ಯನ ಬೆಳಕಿನಲ್ಲಿ Ag+Cl2 ಆಗಿ ವಿಭಜನೆಯನ್ನು ಹೊಂದುತ್ತೆ. ಬೆಳ್ಳಿಯ ಬ್ರೋಮೈಡ್ ಸಹ ಇದೇ ರೀತಿಯಾಗಿ ವರ್ತನೆಯನ್ನು ಹೊಂದುತ್ತೆ. Ag ಬ್ರೋಮೈಡ್ ಸೂರ್ಯನ ಬೆಳಕಿನಲ್ಲಿ ಸಿಲ್ವರ್ ಮತ್ತು ಬ್ರೋಮೈಡ್ ಆಗಿ ವಿಭಜನೆಯನ್ನು ಹೊಂದುತ್ತೆ. ಈ ಕ್ರಿಯೆಯನ್ನು ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸಲಾಗುತ್ತದೆ. ಬೆಳ್ಳಿ ಕ್ಲೋರೈಡ್ ಬೂದು ಬಣ್ಣಾಗಿ ಕನ್ವರ್ಟ್ ಆಗುವಂಥ ಒಂದು ಪ್ರಕ್ರಿಯೆಯನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಯಾವ ರಾಸಾಯನಿಕ ಕ್ರಿಯೆಯನ್ನು ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅದನ್ನು ಈ ಒಂದು ವಿಭಜನೆ ಕ್ರಿಯೆ ಅಂತ ಹೇಳಿ ಆನ್ಸರನ್ನು ಮಾಡ್ಬೋದು. ಯಾವ ರೀತಿಯಾಗಿ ಸಂಯೋಜನೆ ಕ್ರಿಯೆಯಲ್ಲಿ ಬಹಿರುಷ್ಣ ಕ್ರಿಯೆ ಅಂತ ನಡೆಯುತ್ತೆ, ಅದೇ ರೀತಿಯಾಗಿ ಈ ವಿಭಜನೆ ಕ್ರಿಯೆಯಲ್ಲಿ ಅಂತರುಷ್ಣ ಕ್ರಿಯೆ ಅಂತ ಕೂಡ ವಿಭಜನೆ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಒಡೆದು ಉಷ್ಣ ಮತ್ತು ಬೆಳಕು, ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೊಂದು ರೂಪದ ಶಕ್ತಿಯ ಅಗತ್ಯವಿದೆ ಎಂಬುದನ್ನು ನೀವು ನೋಡಿದ್ದೀವಿ. ಈ ಒಂದು ಹೀರಿಕೆಯಾಗುವ ಶಕ್ತಿಯನ್ನು ಅಂತರುಷ್ಣ ಕ್ರಿಯೆ ಅಂತೇಳಿ ಕರಿತೀವಿ. ಒಂದು ಸುಣ್ಣದ ಕಲ್ಲನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕಿದಾಗ ಅಲ್ಲಿ ಶಾಖ ಉತ್ಪತ್ತಿಯಾಗುವುದನ್ನು ನಾವು ಗಮನಿಸಿರ್ತೀವಿ. ಯಾಕಂದರೆ ಶಾಖವನ್ನು ತನ್ನಿಂದ ಹೊರಗಡೆ ಬಿಡುತ್ತೆ. ಅದಕ್ಕೆ ಬಹಿರುಷ್ಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ ಬೆಳ್ಳಿಯ ಕ್ಲೋರೈಡು ಸೂರ್ಯನ ಬೆಳಕನ್ನು ಅಂದರೆ ಬಿಸಿಲನ್ನು ತನ್ನೊಂದಿಗೆ ಹೀರಿಕೊಂಡು ಅಲ್ಲಿ ಉಷ್ಣವನ್ನು ಹೀರಿಕೊಳ್ಳುವಂಥ ಕ್ರಿಯೆ ಯಾವುದರಲ್ಲಿ ನಡೆಯುತ್ತೆ? ವಿಭಜನೆ ಕ್ರಿಯೆಯಲ್ಲಿ ನಡೆಯುತ್ತೆ. ಈ ಒಂದು ಕ್ರಿಯೆಗೆ ಅಂತರುಷ್ಣ ಕ್ರಿಯೆಗಳು ಅಂಥೇಳಿ ಕರಿತೀವಿ. ಪ್ರಶ್ನೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಇವುಗಳನ್ನು ನೋಡ್ಕೊತ ಬರೋಣ. ಬಿಳಿ ಬಣ್ಣ ಬಳಿಯಲು X ವಸ್ತು ದ್ರಾವಣವನ್ನು ಬಳಸಲಾಗುತ್ತೆ. ಅಂದರೆ ಗೋಡೆಗಳಿಗೆ ಸುಣ್ಣವನ್ನು ನಾವು ಲೇಪನ ಮಾಡ್ತೀವಿ.
ಕ್ಯಾಲ್ಸಿಯಂ ಆಕ್ಸೈಡನ್ನು ಬಳಸ್ತೀವಿ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಬಳಸ್ತೀವಿ. ಇಲ್ಲಿ ಎಕ್ಸ್ ವಸ್ತುವನ್ನು ಹೆಸರಿಸಿ ಅದರ ಅಣುಸೂತ್ರವನ್ನು ಬರೆಯಿರಿ. ಕ್ಯಾಲ್ಸಿಯಂ ಆಕ್ಸೈಡು CaO ಅದರ ಅಣುಸೂತ್ರ ಆಗಿರುತ್ತೆ. ಈಗ ಎಕ್ಸ್ ವಸ್ತುವಿನೊಂದಿಗೆ ನೀರಿನೊಂದಿಗೆ ವರ್ತಿಸುವ ಕ್ರಿಯೆಯನ್ನು ಬರೆಯಿರಿ ಅಂತ ಹೇಳಿದೆ. ಇಲ್ಲಿ ನೀರಿನೊಂದಿಗೆ CaO ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟು ನೀರಿನೊಂದಿಗೆ ವರ್ತಿಸಿ ಅಲ್ಲಿ ನೀರಿನೊಂದಿಗೆ ಎವಾಪ್ರೇಟ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆಗೆ ಆಕ್ಸಿಜನ್ ಬಿಡುಗಡೆ ಆಗುವುದನ್ನು ನಾವು ನೋಡ್ತೀವಿ. ಇಲ್ಲಿ ಯಾವ ಒಂದು ರಾಸಾಯನಿಕ ಕ್ರಿಯೆಯನ್ನು ಬರಿಬೇಕಪ್ಪ ಅಂತಂದರೆ ಇಲ್ಲಿ ನಾವು ವಿಭಜನೆ ಕ್ರಿಯೆಯಲ್ಲಿ ನೋಡಿದ ಹಾಗೆ ಇಲ್ಲಿ ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಇರುತ್ತೆ. ಇಲ್ಲಿ ಇದನ್ನು ನಾವು ಬಳಸುವಂತಿಲ್ಲ. ಆದರೆ ಈಗ ಈ ಒಂದು ಚಟುವಟಿಕೆಯನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಇಲ್ಲಿದೆ ನೋಡಿ. ಕ್ಯಾಲ್ಸಿಯಂ ಕಾರ್ಬೋನೇಟು ಹೈಡ್ರಾಕ್ಸೈಡು ಕಾರ್ಬನ್ನೊಂದಿಗೆ ವರ್ತಿಸಿ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಇಲ್ಲಿ ಬಳಸಲಾಗುತ್ತೆ. ಇದು ಗಾಢ ಹೊಳಪನ್ನು ಹೊಂದಿರುತ್ತೆ. ಅದಕ್ಕಾಗಿ ಅಮೃತ ಶಿಲೆಗೆ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥ ಹೆಸರೇ ಇದೆ. ನೆಕ್ಸ್ಟ್ ಒಂದು ರಾಸಾಯನಿಕ ಕ್ರಿಯೆ ಏನಪ್ಪ ಅಂದರೆ ಸ್ಥಾನಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಇದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ದ ಮೊದಲೇ ಒಂದು ಚಟುವಟಿಕೆಯನ್ನು ಗಮನಿಸ್ತಾ ಹೋಗೋಣ. ಈ ಚಟುವಟಿಕೆಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಬೀಕರನ್ನು ತೆಗೆದುಕೊಂಡಿದ್ದಾರೆ, ಒಂದು ಪ್ರನಾಳವನ್ನು ತೆಗೆದುಕೊಂಡಿದ್ದಾರೆ. ಆ ಪ್ರನಾಳಕ್ಕೆ ಒಂದು ದಾರಕ್ಕೆ 2 ಮೊಳೆಗಳನ್ನು ಇಟ್ಟಿದ್ದಾರೆ. ಒಂದು ಮೊಳೆ ಏನಾಗಿದೆ ಅಂದರೆ ಕಬ್ಬಿಣದ ಮೊಳೆಗಳಿದ್ದಾವೆ. ಅದರ ಕಬ್ಬಿಣ ಮೊಳೆಗಳನ್ನ ತಾಮ್ರದ ಸಲ್ಫೇಟ್ನಲ್ಲಿ ಅದ್ದಿದ್ದಾರೆ. ದಾರ ಪ್ರನಾಳ ಇಷ್ಟಾಗಿರುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಬ್ಬಿಣದ ಮೊಳೆಗಳನ್ನು ದಾರದಿಂದ ಕಟ್ಟಿ ಎಚ್ಚರಿಕೆಯಿಂದ ಪ್ರನಾಳದಲ್ಲಿರುವ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮುಳುಗಿಸಿ ಒಂದು ಕಬ್ಬಿಣದ ಮೊಳೆಯನ್ನು ಹೋಲಿಕೆಗಾಗಿ ಬದಿಯಲ್ಲಿ ಇಡಬೇಕು, ಅಂದರೆ ಹೊರಗಡೆ ಇಡಬೇಕು. 20 ನಿಮಿಷಗಳ ಕಾಲ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಮೊಳೆಗಳಿಂದ ಹೊರ ತೆಗೆದಾಗ ಪ್ರನಾಳ A ಮತ್ತು Bಗಳಲ್ಲಿ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣದ ತೀವ್ರತೆಯನ್ನು ನೀವು ಹೋಲಿಸಿ. ಈ ಒಂದು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿರುವ ಕಬ್ಬಿಣ ಮೊಳೆಯ ಬಣ್ಣವನ್ನು ಕೂಡ ಇಲ್ಲಿ ಗಮನಿಸಿ, ಅದು ನಾವು ಬದಲಾಗಿರೋದನ್ನು ಗಮನಿಸ್ತೀವಿ. ಇಲ್ಲಿ ಕಬ್ಬಿಣದ ಮೊಳೆ ಯಾವ ಕಲರಲ್ಲಿದೆ ಅಂತ ಗಮನಿಸ್ತಾ ಬನ್ನಿ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಹೊರತೆಗೆದ ಮೊಳೆ ಬ್ರೌನ್ ಕಲರಲ್ಲಿ ಇರುತ್ತೆ. ತಾಮ್ರದ ಸಲ್ಫೇಟ್ ದ್ರಾವಣ ಏನಾಗಿರುತ್ತೆ, ಬ್ಲೂ ಕಲರಲ್ಲಿ ಬಂದಿರುತ್ತೆ. ಮತ್ತು ಈ ಒಂದು ಕ್ರಿಯಾ ಮಿಶ್ರಣ ಏನಾಗಿರುತ್ತೆ ಅಂದರೆ ಅದು ವೈಟ್ ಕಲರಲ್ಲಿ ಇರುತ್ತೆ. ಇದು ಕಬ್ಬಿಣದ ಮೊಳೆಗೇಕೆ ಕಂದು ಬಣ್ಣ ಬಂತು ಅಂತ ನಾವಿಲ್ಲಿ ನೋಡೋದಾದರೆ ಇಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನನ್ನು ನೋಡ್ತಾ ಇದ್ದೀವಿ. ಇದು ಕಬ್ಬಿಣ ಇದೆ Fe, ಇದು ಐರನ್. ನೆಕ್ಸ್ಟು ಇದು ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟ್. ಕಬ್ಬಿಣವು ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿ ಕಬ್ಬಿಣದ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದರ ಜೊತೆಗೆ ತಾಮ್ರ ಬೇರೆಯಾಗಿ ಉಳಿಯುತ್ತೆ. ಕಬ್ಬಿಣವು ಕಬ್ಬಿಣದ ಮೇಲೆ ಅಂದರೆ ಈ ಒಂದು ಕಬ್ಬಿಣದ ಮೊಳೆಯ ಮೇಲೆ ಸಲ್ಫರ್ ಹೋಗಿ ಕೂತಾಗ ಆ ಮೊಳೆ ಏನಾಗುತ್ತೆ, ಬ್ರೌನ್ ಕಲರಲ್ಲಿ ಬರುತ್ತೆ. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಅಂದರೆ ಈ ಒಂದು ಕೆಮಿಕಲ್ ರಿಯಾಕ್ಷನನ್ನು ಗಮನಿಸ್ತಾ ಬನ್ನಿ. ಇಲ್ಲಿ ಐರನ್ ಇದೆ, ಐರನ್ ಪ್ಲಸ್ ಕಾಪರ್ ಸಲ್ಫೇಟ್ ಇದೆ. ಇಲ್ಲಿ ಐರನ್ ಜೊತೆಗೆ ಸಲ್ಫೇಟ್ ಮಿಕ್ಸ್ ಆಗುತ್ತೆ. ಐರನ್ ಜೊತೆಗೆ ಸಲ್ಫೇಟ್ ಜೊತೆಗೂಡುತ್ತೆ. ಆವಾಗ ಕಬ್ಬಿಣದ ಸಲ್ಫೇಟ್ ಆಗುತ್ತೆ. ಇದು ಏನಾಗುತ್ತೆ, ಕಾಪರು ಸಪ್ರೇಟಾಗಿ ಉಳಿಯುತ್ತೆ. ಅಂದರೆ ಸ್ಥಾನ ಪಲ್ಲಟ ಆಗುತ್ತೆ. ಇಲ್ಲಿ ಕಾಪರ್ ಸಲ್ಫೇಟ್ ಮಾತ್ರ ತಾಮ್ರದ ಮೇಲೆ ಕೂಡೋದ್ರಿಂದ ಇದರ ಸ್ಥಾನ ಪಲ್ಲಟ ಆಗೋದ್ರಿಂದ ಈ ರೀತಿಯಾಗಿರುವಂಥ ರಾಸಾಯನಿಕ ಕ್ರಿಯೆಗೆ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಕ್ರಿಯೆಯಲ್ಲಿ ಕಬ್ಬಿಣದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದರೆ ಈ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಅಂಥೇಳಿ ಕರಿತೀವಿ. ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದರೆ ಅಥವಾ ತೆಗೆದು ಹಾಕಿದರೆ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ FeCuSO4 ಅಂತ ಕೂಡ ಬರಿಬೋದು. ಅಥವಾ ಇಲ್ಲಿ ಸತುವಿನ ಸಲ್ಫೇಟ್ Z ಅಂದರೆ ಸತುವಿನ ಜೊತೆಗೆ ಕಾಪರ್ ಸಲ್ಫೇಟನ್ನು ನಾವು ಈ ರೀತಿಯಾಗಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ಬೋದು. ಅದೇ ರೀತಿಯಾಗಿ ಲೆಡ್ ಸಲ್ಫೇಟನ್ನು ಕೂಡ ನಾವು ಯಾವುದಾದ್ರೂ ನಿಮಗೆ
ನೆನಪುಳಿಯುವಂಥ ಯಾವುದಾದ್ರೂ ಒಂದು ಉದಾಹರಣೆನ ಇಲ್ಲಿ ತಗೊಂಡು ಬರಿಬೋದು. ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈ ರೀತಿಯಾಗಿ ನಾವು ಸ್ಥಾನಪಲ್ಲಟ ಕ್ರಿಯೆ ಆಗಿರೋದನ್ನು ನಾವು ಗಮನಿಸ್ತೀವಿ. ನಂತರ ದ್ವಿಸ್ಥಾನಪಲ್ಲಟ ಅನ್ನೋದನ್ನು ನೋಡ್ತಾ ಹೋಗೋಣ. ದ್ವಿಸ್ಥಾನಪಲ್ಲಟ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಚಟುವಟಿಕೆಯನ್ನು ನೋಡ್ತಾ ನಾವು ಗಮನಿಸ್ತಾ ಹೋಗೋಣ. ಒಂದು ಪ್ರನಾಳದಲ್ಲಿ 3 ml ಇರುವಂಥ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ತೆಗೋಬೇಕು. ಇನ್ನೊಂದು ಪ್ರನಾಳದಲ್ಲಿ 3 ml ಬೇರಿಯಂ ಕ್ಲೋರೈಡನ್ನು ತಗೋಬೇಕು. ಎರಡು ದ್ರಾವಣವನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾಗುವುದನ್ನು ನೀವು ವೀಕ್ಷಿಸುವಿರಿ. ಅಂದರೆ ನೀರಿನಲ್ಲಿ ಕರಗದೇ ಇರುವಂಥ ಒಂದು ಬಿಳಿ ವಸ್ತುವನ್ನು ಗಮನಿಸ್ತೀವಿ. ಇಲ್ಲಿ ದ್ವಿಸ್ಥಾನಪಲ್ಲಟ. ಸ್ಥಾನಪಲ್ಲಟ ಅಂದರೆ ಗೊತ್ತಾಯಿತು, ಒಂದೇ ಒಂದು ಕಾಪರ್ ಸಲ್ಫೇಟ್ ಮಾತ್ರ ತನ್ನ ಸ್ಥಾನವನ್ನು ಬದಲಾವಣೆ ಆಗುವುದನ್ನು ನಾವು ನೋಡಿದ್ವಿ. ಅದಕ್ಕೆ ಸ್ಥಾನಪಲ್ಲಟ ಅಂತ ಕರಿದ್ವಿ. ಇಲ್ಲಿ ದ್ವಿಸ್ಥಾನಪಲ್ಲಟ ಅಂತೇಳಿ ಕರೀತಾರೆ. ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಸೋಡಿಯಂ ಸಲ್ಫೇಟ್, ಒಂದರಲ್ಲಿ ಸೋಡಿಯಂ ಸಲ್ಫೇಟ್ ತಗೊಂಡಿದ್ದಾರೆ, ಇನ್ನೊಂದರಲ್ಲಿ ಬೇರಿಯಂ ಕ್ಲೋರೈಡನ್ನು ತೆಗೆದುಕೊಂಡಿದ್ದಾರೆ. ಎರಡನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಬಿಳಿ ವಸ್ತು, ಜಲ ವಿಲೀನಗೊಳ್ಳದ ಅಂದರೆ ನೀರಿನಲ್ಲಿ ಕರಗದೇ ಇರುವಂಥ ಒಂದು ಬಿಳಿ ವಸ್ತು ಉಂಟಾಗುತ್ತೆ. ಆ ಒಂದು ಬಿಳಿ ವಸ್ತು ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಪ್ರಕ್ಷೇಪಣ ಅಥವಾ ಪ್ರಿಸಿಪಿಟೇಟ್ ಅಂತ ಹೇಳಿ ಕರಿತೀವಿ. ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಅಂಥೇಳಿ ಕರಿತೀವಿ. ಈ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ನಾವು ಪ್ರಕ್ಷೇಪಣ ಕ್ರಿಯೆ ಅಂತೇಳಿ ಕರಿತೀವಿ, ಪ್ರಿಸಿಪಿಟೇಷನ್. ಈ ರೀತಿಯಾಗಿ ಕಂಡುಬರುವಂಥ ಬಿಳಿ ವಸ್ತುವನ್ನು ನಾವು ಪ್ರಕ್ಷೇಪ ಅಥವಾ ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಈ ರೀತಿಯಾಗಿ ಪ್ರಿಸಿಪಿಟೇಟ್ ಉಂಟಾಗುವಂಥ ಕ್ರಿಯೆಗೆ ನಾವು ಪ್ರಕ್ಷೇಪಣ ಕ್ರಿಯೆ ಅಥವಾ ಪ್ರಿಸಿಪಿಟೇಷನ್ ಅಂತ ಕರಿತೀವಿ. ಸೋಡಿಯಂ ಸಲ್ಫೇಟ್, ಮೊದಲಿಗೆ ಸೋಡಿಯಂ ಸಲ್ಫೇಟನ್ನು ತೆಗೆದುಕೊಂಡ್ರು, ಬೇರಿಯಂ ಕ್ಲೋರೈಡನ್ನು ತೆಗೆದುಕೊಂಡ್ರು. ಇಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಬನ್ನಿ. ಬೇರಿಯಂನೊಂದಿಗೆ ಸಲ್ಫೇಟ್ ಗೂಡುತ್ತೆ, ಬೇರಿಯಂ ಸಲ್ಫೇಟ್ ಆಗುತ್ತೆ. ಸೋಡಿಯಂನೊಂದಿಗೆ ಕ್ಲೋರೈಡ್ ಮಿಕ್ಸ್ ಆಗಿ NaCl ಆಗುತ್ತೆ, ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಅಂದರೆ ಇಲ್ಲಿ ಎರಡು ರೀತಿಯಾದ ಕೆಮಿಕಲು ತಮ್ಮ ಸ್ಥಾನವನ್ನು ಬದಲಾಯಿಸ್ಕೊಳ್ತವೆ. ಎರಡು ವಸ್ತುಗಳು ಇಲ್ಲಿ ಏನಾಗುತ್ತೆ, ಎರಡು ಧಾತುಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ಕೊಳ್ತವೆ. ಇದಕ್ಕೆ ದ್ವಿಸ್ಥಾನಪಲ್ಲಟ ಅಂಥೇಳಿ ಕರಿತೀವಿ. ಹಾಗಾದರೆ ಇದಕ್ಕೆ ಕಾರಣ ಏನು? ಈ ರೀತಿಯಾಗಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆದಾಗ, ದ್ವಿಸ್ಥಾನಪಲ್ಲಟ ಆದಾಗ ಇಲ್ಲಿ ಬಿಳಿಯ ಪ್ರಕ್ಷೇಪ ಯಾವುದಾಗಿರುತ್ತೆ, ಬೇರಿಯಂ ಸಲ್ಫೇಟ್ ಬಿಳಿಯ ಪ್ರಕ್ಷೇಪ ಆಗಿರುತ್ತೆ. ಈ ಒಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಉಳಿಯುತ್ತದೆ. ಈ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆ. ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನಪಲ್ಲಟ ಅಂತೇಳಿ ಕರೀತಾರೆ. ಡೆಫಿನೇಷನನ್ನು ಕೇಳ್ಬೋದು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅಲ್ಲಿ ಅಯಾನುಗಳ ವಿನಿಮಯ ನಡೆದು ಎರಡು ಧಾತುಗಳು ತಮ್ಮ ಸ್ಥಾನಪಲ್ಲಟದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ದ್ವಿಸ್ಥಾನಪಲ್ಲಟ ಅಂತ ಹೇಳಿ ಈ ರೀತಿಯಾಗಿ ಕೂಡ ಡೆಫಿನೇಷನನ್ನು ಬರಿಬೋದು. ಮತ್ತು ದ್ವಿಸ್ಥಾನಪಲ್ಲಟದಲ್ಲಿ ಉಂಟಾಗುವಂಥ ಬಿಳಿ ಪ್ರಕ್ಷೇಪದ ಹೆಸರು ಏನು ಅಂತ ಕೂಡ ಕೇಳ್ಬೋದು. ಬೇರಿಯಂ ಸಲ್ಫೇಟ್ ಅಂತ ಹೇಳಿ ನಾವು ಇಲ್ಲಿ ಹೆಸರಿಸಬಹುದು. ಹಾಗಾದರೆ ಇಲ್ಲಿ ಉಂಟಾಗುವಂಥ ಅಯಾನುಗಳು ಯಾವಪ್ಪ ಅಂದರೆ ಬೇರಿಯಮ್ಮು, ಜೊತೆಗೆ ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಸಲ್ಫೇಟು, ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ. ಈ ರೀತಿಯಾಗಿ ಅವು ಏನು ಮಾಡ್ತಾವಪ್ಪ ಅಂದರೆ ಸ್ಥಾನಪಲ್ಲಟವನ್ನು ಗೊಳಿಸ್ತವೆ. ಇಲ್ಲಿ ಸಲ್ಫೇಟನ್ನು ನೋಡಿ ಮೈನಸಲ್ಲಿದೆ, ಬೇರಿಯಮ್ಮು ಪ್ಲಸ್ ಅಲ್ಲಿದೆ. ಈ ರೀತಿಯಾಗಿ ಅಯಾನುಗಳ ವಿನಿಮಯದಿಂದ ದ್ವಿಸ್ಥಾನಪಲ್ಲಟ ಉಂಟಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಉತ್ಕರ್ಷಣ ಮತ್ತು ಅಪಕರ್ಷಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಉತ್ಕರ್ಷಣ, ಅಪಕರ್ಷಣ ಅಂದರೆ ಏನು? ಇಲ್ಲಿ ನಾವು ಕೆಲವೊಂದಿಷ್ಟು ಕೆಮಿಕಲ್ ರಿಯಾಕ್ಷನೊಂದಿಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ತಾಮ್ರದ ಪುಡಿಯ ಮೇಲ್ಮೈಗೆ ಕಪ್ಪು ತಾಮ್ರದ ಆಕ್ಸೈಡ್ನಿಂದ ಲೇಪಿತವಾಗುತ್ತದೆ. ಅಂದರೆ ಇಲ್ಲಿ ಚಟುವಟಿಕೆಯನ್ನು ನೋಡ್ತಾ ಇದ್ದೀವಿ. ಈ ಚಟುವಟಿಕೆ ಆಧಾರದ ಮೇಲೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು. ಪಿಂಗಾಣಿ ಬಟ್ಟಲಿನಲ್ಲಿ 1 ಗ್ರಾಮ್ ತಾಮ್ರದ ಪುಡಿಯನ್ನು ತೆಗೆದುಕೊಂಡು ಅದನ್ನು ಈ ರೀತಿಯಾಗಿ ಬರ್ನರ್ಗೆ ಕಾಯಿಸಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ತಾಮ್ರವು ತಾಮ್ರದ ಆಕ್ಸೈಡ್ ಆಗಿ ಬದಲಾವಣೆ ಆಗುತ್ತೆ. ಈ ರೀತಿಯಾಗಿ ತಾಮ್ರದ ಪುಡಿಯ ಮೇಲೆ ಕಪ್ಪು ತಾಮ್ರದ ಆಕ್ಸೈಡ್ ಲೇಪಿತಗೊಂಡಾಗ ಈ ಕಪ್ಪು ವಸ್ತು ಏಕೆ ಉಂಟಾಯಿತು ಅಂತ ನಾವು ನೋಡೋದಾದರೆ
ಈ ತಾಮ್ರ ಎಂತಕ್ಕಂಥದ್ದು, ತಾಮ್ರವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಇನ್ ಪ್ರೆಸೆನ್ಸ್ ಆಫ್ ಹೀಟ್, ಅಂದರೆ ತಾಮ್ರದೊಂದಿಗೆ ಆಕ್ಸಿಜನ್ ವರ್ತಿಸಿ ಆವಾಗ ಏನಾಗುತ್ತೆ, ಕಾಪರ್ ಆಕ್ಸೈಡ್ ಆಗಿ ಇದು ಪರಿವರ್ತನೆಯನ್ನು ಹೊಂದುತ್ತೆ. ಈ ಒಂದು ಬಿಸಿಯಾಗಿರುವಂಥ ವಸ್ತು ಕಾಪರ್ ಆಕ್ಸೈಡ್ನ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದರೆ ಅದು ಹಿಮ್ಮುಖ ಕ್ರಿಯೆ ನಡೆದು ಮೇಲ್ಮೈಗೆ ಕಪ್ಪು ಬಣ್ಣದಲ್ಲಿ ದೊರಕುವಂಥದ್ದು. ಓಕೆ, ನೀವು ಎಷ್ಟು ಇಲ್ಲಿ ಏನನ್ನು ಬರೀಬೇಕಪ್ಪ ಅಂದರೆ ಕಾಪರ್ ಆಕ್ಸೈಡ್ ಕಾಪರನ್ನು ಆಕ್ಸಿಜನ್ನೊಂದಿಗೆ ವರ್ತಿಸಿ, ಕಾಪರ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾಪರ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣದೊಂದಿಗೆ ವರ್ತಿಸಿ ಆವಾಗ ಏನಾಗುತ್ತೆ, ಕಾಪರ್ ಆಕ್ಸೈಡ್ ಆಗಿ ಬಿಡುಗಡೆ ಆಗುತ್ತೆ. ಕಾಪರ್ ಆಕ್ಸೈಡ್ ಬಿಡುಗಡೆ ಆದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಆ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಆ ಕಾಪರ್ ಆಕ್ಸೈಡನ್ನು ನೆಕ್ಸ್ಟ್ ಹೈಡ್ರೋಜನ್ನೊಂದಿಗೆ ಹಾಯಿಸಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ವಸ್ತುವಿನ ಕ್ರಿಯೆಯಲ್ಲಿ ಅದು ರಿವರ್ಸ್ ಆಗಿ ಬರುತ್ತೆ. ವಸ್ತುವಿನ ಕ್ರಿಯೆ ರಿವರ್ಸ್ ಆಗುತ್ತೆ. ಈ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಕಳೆದುಕೊಂಡರೆ ಅದು ಅಪಕರ್ಷಣಗೊಂಡಿದೆ ಅಂತ ಹೇಳಿ ನಾವು ಕರಿತೀವಿ. ಈಗ ಎರಡು ರೀತಿಯಾದ ರಿಯಾಕ್ಷನನ್ನು ನೀವು ನೆನಪಿಟ್ಕೋಬೇಕು. ಒಂದು ಏನಪ್ಪ ಅಂದರೆ ಕಾಪರು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾಪರ್ ಆಕ್ಸೈಡ್ ಆಗುತ್ತೆ. ಕಾಪರ್ ಆಕ್ಸೈಡನ್ನು ಅಗೇನ್ ಹೈಡ್ರೋಜನ್ನೊಂದಿಗೆ ಹಾಯಿಸಿದಾಗ ಕಾಪರ್ ಪ್ಲಸ್ ಹೈಡ್ರೋಜನ್ ಆಗಿ ಬಿಡುಗಡೆ ಆಗುತ್ತೆ. ಈ ರೀತಿಯಾಗಿ ನಡೆಯುವಂತಹ ಕ್ರಿಯೆಗೆ ನಾವು ಅಪಕರ್ಷಣ ಅಂತ ಕರಿತೀವಿ. ಅಪಕರ್ಷಣ ಅಂದರೆ ಏನು, ಯಾವುದೇ ಒಂದು ಧಾತು ತನ್ನಲ್ಲಿರುವಂಥ ಆಕ್ಸಿಜನ್ ಪ್ರಮಾಣವನ್ನು ಕಳೆದುಕೊಂಡರೆ ಅದಕ್ಕೆ ಅಪಕರ್ಷಣ ಅಂತೇಳಿ ಕರಿತೀವಿ. ಅಂದರೆ ಆಕ್ಸಿಜನ್ ಆಕ್ಸಿಡೇಷನ್ ಅಂತ ಹೇಳಿ ನೀವು ನೆನಪಿಟ್ಕೋಬೋದು. ಆಕ್ಸಿಡೇಷನ್ ಅಂದರೆ ಏನು, ತನ್ನಲ್ಲಿರುವಂಥ ಆಕ್ಸಿಜನನ್ನು ಕಳೆದುಕೊಂಡು ಉಂಟಾಗುವಂಥ ಕ್ರಿಯೆಗೆ ನಾವು ಅಪಕರ್ಷಣ ಅಂತೇಳಿ ಕರಿತೀವಿ. ಈ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಪಡೆದುಕೊಂಡರೆ ಅದು ಉತ್ಕರ್ಷಣ. ಆಕ್ಸಿಜನನ್ನು ಅದು ಪಡ್ಕೊಂಡ್ರೆ ಅದು ಉತ್ಕರ್ಷಣಗೊಂಡಿದೆ ಅಂತ ಹೇಳಿ ಕರಿತೀವಿ. ಕೆಲವೊಂದು ಧಾತುಗಳು ಆಕ್ಸಿಜನನ್ನು ಕಳೆದುಕೊಂಡ್ರೆ ಅದಕ್ಕೆ ನಾವು ಅಪಕರ್ಷಣ ಅಂತೇಳಿ ಕರಿತೀವಿ. ಇಷ್ಟನ್ನು ನೀವು ನೆನಪಿಟ್ಕೋಬೇಕು. ಕಳೆದುಕೊಂಡರೆ ಉತ್ಕರ್ಷಣ. ಆಕ್ಸಿಡೇಷನ್ ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ಳುವಂಥದ್ದು. ಆಕ್ಸಿಜನ್ನ ಕಳೆದುಕೊಂಡ್ರೆ ಅದಕ್ಕೆ ನಾವು ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಈ ಕ್ರಿಯೆಯಲ್ಲಿ ಆಕ್ಸಿಜನ್ ಕಳೆದುಕೊಂಡಿದೆ, ಅಪಕರ್ಷಣಗೊಂಡಿದೆ. ಹೈಡ್ರೋಜನ್ ಆಕ್ಸಿಜನ್ನೊಂದಿಗೆ ಪಡೆದುಕೊಂಡು ಉತ್ಕರ್ಷಣಗೊಂಡಿದೆ. ಈ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಉತ್ಕರ್ಷಣಗೊಂಡರೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗಳಾಗಿ ಇಂಥ ಕ್ರಿಯೆಗಳಲ್ಲಿ ಉತ್ಕರ್ಷಣ ಅಪಕರ್ಷಣ ಎರಡೂ ಕ್ರಿಯೆಗಳು ನಡೀತವೆ. ಇದಕ್ಕೆ ರಿಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರೀತಾರೆ. ಆಕ್ಸಿಡೇಷನ್ ಆ್ಯಂಡ್ ಬೋತ್ chemical reaction form in the at a same time. This process we called as a redox reaction. ತಾಮ್ರದ ಆಕ್ಸೈಡ್ ಆಕ್ಸಿಜನನ್ನು ಕಳೆದುಕೊಂಡಿದೆ, ಅದು ಅಪಕರ್ಷಣಗೊಂಡಿದೆ. ಹೈಡ್ರೋಜನ್ ಆಕ್ಸಿಜನನ್ನು ಪಡೆದುಕೊಂಡಿದೆ, ಇದು ಉತ್ಕರ್ಷಣಗೊಂಡಿದೆ. ಅಂದರೆ ಈ ಕ್ರಿಯೆಯಲ್ಲಿ ಉತ್ಕರ್ಷಣವೂ ಕೂಡ ಆಗಿದೆ, ಅಪಕರ್ಷಣವೂ ಕೂಡ ಆಗಿದೆ. ಇಂತಹ ಒಂದು ಕೆಮಿಕಲ್ ರಿಯಾಕ್ಷನನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಗೆ ನೀವು ಈ ರೀತಿಯಾಗಿ ಬರಿಬೋದು. ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಉಷ್ಣ, ಇನ್ ಪ್ರೆಸೆನ್ಸ್ ಆಫ್ ಹೀಟ್. ಹೈಡ್ರೋಜನ್ನೊಂದಿಗೆ ಆಕ್ಸಿಜನ್ ರಿಯಾಕ್ಟ್ ಆದರೆ ಇಲ್ಲಿ ಏನಾಗುತ್ತೆ, ಉತ್ಕರ್ಷಣ ಆಗುತ್ತೆ. ಕಾಪರ್ ಆಕ್ಸೈಡು ಆಕ್ಸಿಜನನ್ನು ಕಳೆದುಕೊಂಡ್ರೆ ಅದು ಅಪಕರ್ಷಣವಾಗಿ ಇಲ್ಲಿ ಕಾಣುತ್ತೆ. ಓಕೆ, ಇದು ಒಂದು ರಿಯಾಕ್ಷನನ್ನು ನೀವು ಬರಿಬೋದು. ಆಕ್ಸಿಜನನ್ನು ಪಡೆದುಕೊಂಡ್ರೆ ಆಕ್ಸಿಡೇಷನ್, ಕಳೆದುಕೊಂಡ್ರೆ ರಿಡಾಕ್ಷನ್. ಎರಡೂ ರಿಯಾಕ್ಷನ್ ಎಟ್ ಎ ಟೈಮ್ ನಡೆದರೆ ರಿಡಾಕ್ಸ್ ರಿಯಾಕ್ಷನ್. ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಈ ಎಲ್ಲ ಮೇಲಿನ ಉದಾಹರಣೆಗಳನ್ನು ನಾವು ನೋಡಿದಾಗ ಇವು ಆಕ್ಸಿಡೇಷನು, ರಿಡಾಕ್ಷನು, ಕಾಂಬಿನೇಷನ್ ರಿಯಾಕ್ಷನು, ಆಮೇಲೆ ಡಿಸ್ಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟು, ಆಮೇಲೆ ಡಿವಿಷನ್ ಎಲ್ಲವನ್ನು ಕೂಡ ನಾವು ಡೀಟೇಲಾಗಿ ನೋಡಿದ್ವಿ. ಈಗ ಮುಂದುವರೆದ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ
ನಿಮ್ಮ ದೈನಂದಿನ ಜೀವನದಲ್ಲಿ ಉತ್ಕರ್ಷಣ ಕ್ರಿಯೆಗಳ ಪರಿಣಾಮವನ್ನು ದೈನಂದಿನ ಜೀವನದಲ್ಲಿ ನಾವೆಲ್ಲಾದರೂ ಗುರುತಿಸಿದ್ದೇವ ಅಂತ ನೋಡೋದಾದರೆ ಸಂಕ್ಷಾರನ ಅಂಥೇಳಿ ಕರಿತೀವಿ. ಸಂಕ್ಷಾರನ ಅಂದರೆ ಏನು ಅಂತ ನೋಡೋದಾದರೆ, ಕಬ್ಬಿಣದ ವಸ್ತುಗಳು ಹೊಸದಾಗಿದ್ದಾಗ ಹೊಳಿತಿರೋದನ್ನು ನಾವು ಗಮನಿಸ್ತೀವಿ. ಯಾಕಪ್ಪ ಅಂದರೆ ಕಬ್ಬಿಣವು ಲೋಹ ಆಗಿರುತ್ತೆ, ಅದು ಸಾಮಾನ್ಯವಾಗಿ ಹೊಳೆಯುತ್ತೆ. ಆದರೆ ಕೆಲವು ಕಾಲ ಬಿಟ್ಟಾಗ ಅದು ಕೆಂಪು ಮಿಶ್ರಿತ ಕಂದು ಬಣ್ಣದ ಪುಡಿ ಲೇಪನ ಹೊಂದಿರುವುದನ್ನು ನಾವು ಗಮನಿಸಿರ್ತೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಕಬ್ಬಿಣವು ತುಕ್ಕು ಹಿಡಿದಿದೆ ಅಂಥೇಳಿ ನಾವು ಕರಿತೀವಿ. ಕಬ್ಬಿಣವು ತುಕ್ಕು ಹಿಡಿದಿರುವುದನ್ನು ನಾವು ಅಂಥೇಳಿ ಅದನ್ನು ಕರಿತೀವಿ. ಅಂದರೆ ಕಬ್ಬಿಣವು ಮೊದಲಿರುವಂಥ ಹೊಳಪನ್ನು ಕಳೆದುಕೊಂಡು ಅದು ಕಂದು ಬಣ್ಣದ ಪುಡಿಯ ಲೇಪನದಂತೆ ಮಾರ್ಪಾಡಾಗಿರುತ್ತೆ. ಈ ರೀತಿಯಾಗಿ ಲೋಹಗಳು ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಕಬ್ಬಿಣ ಅಂತಲ್ಲ, ಕೆಲವೊಂದಿಷ್ಟು ಲೋಹಗಳು ಈ ರೀತಿಯಾಗಿ ತಮ್ಮ ಹೊಳಪನ್ನು ಕಳೆದುಕೊಳ್ಳುವುದನ್ನು ನಾವು ನೋಡಿರ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳು ಆಕ್ರಮಣಕ್ಕೆ ಒಳಪಟ್ಟಾಗ ಸಂಕ್ಷಾರಣಕ್ಕೆ ಒಳಗಾಗಿದೆ ಅಂತ ಹೇಳಲಾಗುತ್ತದೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಸಂಕ್ಷಾರಣ ಅಥವಾ ಕೊರೇಷನ್ ಅಂತ ಕರಿತೀವಿ. ಬೆಳೆಯ ಮೇಲಿನ ಕಪ್ಪು ಲೇಪನ, ತಾಮ್ರದ ಮೇಲಿನ ಹಸಿರು ಲೇಪನ ಕೂಡ ಸಂಕ್ಷಾರಣಕ್ಕೆ ಗುಣಕ್ಕೆ ಇದು ಕಾರಣ ಆಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ತಾಮ್ರದ ಕೆಲವೊಂದಿಷ್ಟು ವಸ್ತುಗಳಿದ್ದರೆ ಅದರ ಮೇಲೆ ನೀರಿನ ಹನಿಗಳು ಬಿದ್ದ ಕಲಿಗಳು ಕಾಣ್ತವೆ, ಅದಕ್ಕೆ ಹಸಿರು ಲೇಪನ ಅಂಥೇಳಿ ಕರಿತೀವಿ. ಇದಕ್ಕೆ ಕೂಡ ಏನಾಗುತ್ತೆ ಅಂದರೆ ಸಂಕ್ಷಾರಣ ಗುಣವೇ ಇದಕ್ಕೆ ಕೂಡ ಕಾರಣವಾಗುವಂಥದ್ದು. ಈ ರೀತಿಯಾಗಿ ಉಂಟಾದಾಗ ಲೋಹಗಳು ತಮ್ಮ ಹೊಳಪನ್ನು ಕಳೆದುಕೊಂಡು ಬೇರೆ ಒಂದು ಬಣ್ಣದಲ್ಲಿ ಕಾಣಿಸ್ಕೊಳ್ಳುವುದನ್ನು ನಾವು ನೋಡ್ತೀವಿ. ಈ ಒಂದು ಸಂಕ್ಷಾರಣವು ಕಾರಿನ ಕವಚ, ಸೇತುವೆಗಳು, ಕಬ್ಬಿಣ ಹಳಿಗಳು, ಹಡಗುಗಳು, ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲ ವಸ್ತುಗಳು, ವಿಶೇಷವಾಗಿ ಕಬ್ಬಿಣದ ವಸ್ತುಗಳಿಂದ ಹಾನಿಗೆ ಒಳಗಾಗುತ್ತವೆ. ಈ ರೀತಿಯಾದ ಸಂಕ್ಷಾರಕ ಎನ್ನುವಂತಹ ಗಂಭೀರ ಸಮಸ್ಯೆಯಾಗಿದೆ. ಪ್ರತಿ ವರ್ಷವೂ ಹಾನಿಗೆ ಒಳಗಾಗಲ್ಪಟ್ಟ ಇದನ್ನು ಬದಲಾಯಿಸಲು ಹಲವಾರು ರೀತಿಯಾದ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಇದು ಅಪಾರ ಪ್ರಮಾಣದ ನಷ್ಟವನ್ನು ಕೂಡ ಮಾಡಲಾಗುತ್ತೆ. ಈ ರೀತಿಯಾದ ಕೊರೇಷನ್ ಎನ್ನುವಂಥ ಸಂಕ್ಷಾರಣವನ್ನು ತಡೆಗಟ್ಟಲಿಕ್ಕೆ ಈ ಒಂದು ಲೋಹದ ಮೇಲೆ ವಿಶಿಷ್ಟವಾದ ಒಂದು ಲೇಪನವನ್ನು ಮಾಡ್ತಾರೆ. ಈ ಲೇಪನದಿಂದ ಕಬ್ಬಿಣವು, ತಾಮ್ರವು ತುಕ್ಕು ಹಿಡಿಯದಂತೆ ನಾವು ಇದನ್ನು ರಕ್ಷಣೆಯನ್ನು ಮಾಡ್ಬೋದು. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸಂಕ್ಷಾರಣ ಅಂದರೆ ಏನು ಗೊತ್ತಾಯಿತು. ಲೋಹಗಳು ತಮ್ಮ ಹೊಳಪನ್ನು ಕಳೆದುಕೊಂಡು ಕಂದು ಮಿಶ್ರಿತ ಬಣ್ಣ ಮತ್ತು ಬೂದು ಬಣ್ಣ ತಿರುಗಿ ಲೋಹಗಳು ತಮ್ಮ ಹೊಳಪನ್ನು ಕಳೆದುಕೊಂಡು ಅವು ವಾತಾವರಣದಲ್ಲಿರುವಂಥ ಆಕ್ಸಿಜನ್ನೊಂದಿಗೆ ವರ್ತಿಸಿ ಆಕ್ಸೈಡ್ ರೂಪದಲ್ಲಿ ಆಗೋದ್ರಿಂದ ಫೆರಸ್ ಆಕ್ಸೈಡ್ ಆಗುತ್ತೆ, ಕಾಪರ್ ಆಕ್ಸೈಡ್ ಆಗುತ್ತೆ. ಈ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನ್ ಆದಾಗ ಸಂಕ್ಷಾರಣ ಉಂಟಾಗೋದನ್ನು ನೀವು ನೋಡಿದ್ರಿ. ನೆಕ್ಸ್ಟ್ ಕಮಟುವಿಕೆ ಅಂದರೆ ಏನು ಅಂತ ನೋಡೋದಾದರೆ, ಎಣ್ಣೆ ಮತ್ತು ಕೊಬ್ಬು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ, ಅಂದರೆ ಎಣ್ಣೆ ಮತ್ತು ಕೊಬ್ಬು ತನ್ನಲ್ಲಿರುವಂಥ ಆಕ್ಸಿಜನ್ನನ್ನು ಪಡೆದುಕೊಂಡ್ರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವು ಕಮುಟುತ್ತವೆ ಅಂದರೆ ರ್ಯಾನ್ಸಿಡ್ ಅಂತ ಕರೀತಾರೆ. ಆವಾಗ ಏನಾಗುತ್ತೆ ಅಂದರೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥದಲ್ಲಿ ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಆಗುತ್ತೆ. ಅಥವಾ ಎಣ್ಣೆಯನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನು ತಡೆಗಟ್ಟುವ ವಸ್ತುಗಳು ಪ್ರತಿ ಉತ್ಕರ್ಷಕಗಳಾಗಿ ಬಳಸಲಾಗುತ್ತದೆ. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಸೇರಿಸಿ ಉತ್ಕರ್ಷಣವನ್ನು ಇಲ್ಲಿ ನಿಧಾನಗೊಳಿಸಲು ಸಹಾಯ ಮಾಡುತ್ತೆ. ಅಂದರೆ ಒಂದಷ್ಟು ಆಹಾರ ಪದಾರ್ಥಗಳನ್ನು ಸ್ಟೋರ್ ಮಾಡಿ ಇಡ್ತಾರೆ. ಉದಾಹರಣೆಗೆ ಚಿಪ್ಸ್ ಪ್ಯಾಕೆಟನ್ನು ನೀವು ಗಮನಿಸಿರ್ತೀರ. ಆ ಚಿಪ್ಸ್ ಪ್ಯಾಕೆಟು ನೇರವಾಗಿ ಗಾಳಿಗೆ ಎಕ್ಸ್ಪೋಸ್ ಆಗಿ ಉತ್ಕರ್ಷಣಗೊಂಡು ಅದು ಕಮಟುವಿಕೆಗೆ ಪರಿವರ್ತನೆ ಆಗುವುದನ್ನು ನಾವು ಗಮನಿಸಿರ್ತೀವಿ. ಈ ರೀತಿಯಾಗಿ ಕಮಟುವಿಕೆಯನ್ನು ತಡೆಗಟ್ಟಲು ಆ ಚಿಪ್ಸ್ ತಯಾರಕರು ಚಿಪ್ಸ್ ಪಾಕೆಟ್ನ ಒಳಗಡೆ ಏನು ಮಾಡಿರ್ತಾರಪ್ಪ ಅಂದರೆ ನೈಟ್ರೋಜನ್ ಅಂತ ಅನಿಲಗಳನ್ನು ಸೇರಿಸಿರ್ತಾರೆ. ನೈಟ್ರೋಜನ್ ಅನಿಲವನ್ನು ಹಾಯಿಸಿರುವುದರಿಂದ ಈ ರೀತಿಯಾದ ಚಿಪ್ಸ್ ಪ್ಯಾಕೆಟ್ಗಳಿಗೆ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಯೂಸ್ ಆಗುತ್ತೆ. ಈ ರೀತಿಯಾಗಿ
ಮಾಡ್ಬೋದು. ನೆಕ್ಸ್ಟು ಈಗ ಪ್ರಶ್ನೆಗಳ ಕಡೆಗೆ ನಾವು ಗಮನ ವಹಿಸೋಣ. ಈಗ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತದೆ ಏಕೆ ಅಂತ ಪ್ರಶ್ನೆ ಇದೆ. ಕಬ್ಬಿಣದ ಮೊಳೆ ಅಂದರೆ ಐರನ್ನು ಡಿಸ್ಪ್ಲೇಸ್ಡ್ ಕಾಪರ್ ಐರನ್ ಮೇಲೆ ಅಲ್ಲಿ ಕಾಪರ್ ಸಲ್ಫೇಟ್ ಆಗುತ್ತೆ. ಐರನ್ ಹೋಗಿ ಕಾಪರ್ ಮೇಲೆ ಕೂತು ಕಾಪರ್ ಸಲ್ಫೇಟ್ ಆಗುತ್ತೆ. ಐರನ್ ಇದು ಏನಾಗಿರುತ್ತೆ, ಇದು ಕಾಪರ್ಗಿಂತ ಹೆಚ್ಚು ರಿಯಾಕ್ಟಿವ್ ಎಲಿಮೆಂಟ್ ಆಗಿರುತ್ತೆ, ಅಂದರೆ ಕ್ರಿಯಾಶೀಲ ಧಾತು ಆಗಿದೆ. ಆದ್ದರಿಂದ ಇದರ ಒಂದು ಬಣ್ಣ ಏನಾಗುತ್ತೆ ಅಂದರೆ ಇಲ್ಲಿ ದ್ರಾವಣದಲ್ಲಿ ಕಾಪರ್ ಸಲ್ಫೇಟ್ ಏನಾಗುತ್ತೆ ಬಣ್ಣ ಬದಲಾಯಿಸೋದನ್ನು ನಾವು ನೋಡ್ತೀವಿ. ತಾಮ್ರಕ್ಕಿಂತ ಕಬ್ಬಿಣವು ಹೆಚ್ಚು ಕ್ರಿಯಾಪಟುತ್ವ ಆಗಿರೋದ್ರಿಂದ ಅದು ಕಾಪರ್ ಸಲ್ಫೇಟ್ ಆಗುತ್ತೆ. ಅದು ಹೆಚ್ಚಿನ ರಿಯಾಕ್ಟರ್ನಿಂದ ಕಾಪರ್ ಸಲ್ಫೇಟ್ ಆಗಿ ಇದು ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತೆ. ಇದರ ಒಂದು ಕೆಮಿಕಲ್ ರಿಯಾಕ್ಷನ್ ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಅಂದರೆ Fe ಇದು ಕಬ್ಬಿಣ ಜೊತೆಗೆ ಕಾಪರ್ ಸಲ್ಫೇಟ್ CuSO4 ಇದು ರಿಯಾಕ್ಟ್ ಆಗಿ ಏನಾಗುತ್ತೆ ಅಂದರೆ ಐರನ್ ಮೇಲೆ ಸಲ್ಫೇಟ್ ಕೂತ್ಕೊಳ್ಳುತ್ತೆ. ಆವಾಗ ಇದು ಏನಾಗುತ್ತೆ, ಕಬ್ಬಿಣದ ಸಲ್ಫೇಟ್ ಆಗುತ್ತೆ ಪ್ಲಸ್ ಕಾಪರ್ ಅದೇ ರೀತಿಯಾಗಿ ಉಳ್ಕೊಳ್ಳುತ್ತೆ. ಇಷ್ಟು ಮೊದಲನೇ ಪ್ರಶ್ನೆ. ಒಂದು ಕೆಮಿಕಲ್ ರಿಯಾಕ್ಷನ್ ಈ ರೀತಿಯಾಗಿ ಬರೀಬೇಕು. ಐರನ್ನು ಕಾಪರ್ಗಿಂತಲೂ ಮೋರ್ ರಿಯಾಕ್ಟಿವ್ ಆಗಿದೆ, ಹಾಗಾಗಿ ಕಾಪರ್ ಸಲ್ಫೇಟ್ನಲ್ಲಿರುವಂಥ ಸಲ್ಫೇಟ್ ಪ್ರಮಾಣವನ್ನು ಒಂದು ಕಬ್ಬಿಣದ ಮೊಳೆ ಹೀರಿಕೊಂಡಾಗ ಅದೇನಾಗುತ್ತೆ ಅಂದರೆ ಐರನ್ ಸಲ್ಫೇಟ್ ಆಗಿ ಕಬ್ಬಿಣದ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ಆ ಕಬ್ಬಿಣದ ಬಣ್ಣ ಬದಲಾಗುವುದನ್ನು ನಾವು ನೋಡ್ತೀವಿ. ಎರಡನೇ ಪ್ರಶ್ನೆ, ಉದಾಹರಣೆಯನ್ನು ಹೊರತುಪಡಿಸಿ ಇಲ್ಲಿ ಒಂದು ಚಟುವಟಿಕೆ 1.10 ಅಂತ ಕೊಟ್ಟಿದ್ದಾರೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಇದೆ. ದ್ವಿಸ್ಥಾನದ ಪಲ್ಲಟಕ್ಕೆ ಒಂದು ಉದಾಹರಣೆಯನ್ನು ಕೊಡೋದಾದರೆ ಪೊಟ್ಯಾಷಿಯಂ ಬ್ರೋಮೈಡ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಇದು ಏನಾಗುತ್ತೆ ಅಂದರೆ ಪೊಟ್ಯಾಷಿಯಂ ಕ್ಲೋರೈಡ್ ಪ್ಲಸ್ BaCl2 Br2 ಅಂತ ಹೇಳಿ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನನ್ನು ಬರೀಬೋದು. ಮೂರನೇದು, ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ವಸ್ತುಗಳು ಮತ್ತು ಅಪಕರ್ಷಣಗೊಂಡ ವಸ್ತುಗಳನ್ನು ಗುರುತಿಸಿ ಅಂತ ಹೇಳಿ ಇದೆ. ಮೊದಲನೇದಾಗಿ ಇಲ್ಲಿ ನೋಡಿ ಸೋಡಿಯಂ ಇದೆ. ಸೋಡಿಯಂ ಜೊತೆಗೆ ಆಕ್ಸಿಜನನ್ನು ನಾವು ಸಂಯೋಗ ಹೊಂದಿಸಿದಾಗ ಇಲ್ಲಿ ಏನಾಗುತ್ತೆ, ಸೋಡಿಯಂ ಆಕ್ಸೈಡ್ ಆಗುತ್ತೆ. ಯಾಕಾಗತ್ತೆ ಅಂದರೆ ಇದು ಸೋಡಿಯಂ ಏನು ಮಾಡುತ್ತೆ, ಆಕ್ಸಿಜನನ್ನು ಪಡೆದುಕೊಳ್ಳುತ್ತೆ. ಆಕ್ಸಿಜನನ್ನು ಪಡೆದುಕೊಂಡ್ರೆ ಇದಕ್ಕೆ ಏನಂತ ಕರಿತೀವೋ ಅಂದರೆ ನಾವು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇಲ್ಲಿ ಕಾಪರ್ ಆಕ್ಸೈಡ್ ಇದೆ. ಕಾಪರ್ ಆಕ್ಸೈಡ್ ಏನು ಮಾಡುತ್ತೆ ಅಂದರೆ ತನ್ನಲ್ಲಿರುವಂಥ ಆಕ್ಸಿಜನನ್ನು ಕಳೆದುಕೊಂಡು ಈ ಹೈಡ್ರೋಜನ್ನೊಂದಿಗೆ ರಿಯಾಕ್ಟ್ ಆಗಿ ವಾಟರ್ ಆಗುತ್ತೆ, ಕಾಪರ್ ಮಾತ್ರ ಉಳಿಯುತ್ತೆ. ಇದಕ್ಕೆ ನಾವು ರಿಡಾಕ್ಸ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಇಲ್ಲಿ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಕೆಳಗಿನ ಕ್ರಿಯೆಯ ಕುರಿತು ಹೇಳಿಕೆಗಳು ಯಾವುದು ತಪ್ಪಾಗಿದೆ. ಈ ಕೆಳಗಿನ ಕ್ರಿಯೆಯ ಕುರಿತು ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಸೀಸದ ಆಕರ್ಷಣೆಗೊಂಡಿದೆ. ಮೊದಲು ಸೀಸ ಅಪಕರ್ಷಣೆಗೊಂಡಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಏನಾಗಿದೆ, ಸೀಸದ ಆಕ್ಸೈಡ್ ಇದೆ, ಇಲ್ಲಿ ಸೀಸ ಮಾತ್ರ ಉಳಿದಿದೆ. ಅಂದರೆ ಇಲ್ಲಿ ಅಪಕರ್ಷಣೆ ಆಗಿಲ್ಲ, ಇಲ್ಲಿ ಉತ್ಕರ್ಷಣ ಆಗಿದೆ. ಹಾಗಾಗಿ ಇದು ತಪ್ಪು. ಬಿ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ. ಇಲ್ಲಿ ಇದು ಅಪಕರ್ಷಣಗೊಂಡಿದೆ. ಇಲ್ಲಿ ಕಾರ್ಬನ್ ಇದೆ, ಕಾರ್ಬನ್ನು ಲೆಡ್ ಆಕ್ಸೈಡ್ನಲ್ಲಿರುವಂಥ ಆಕ್ಸಿಜನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಇದೆ, ಹಾಗಾಗಿ ಇದು ಅಪಕರ್ಷಣಗೊಂಡಿದೆ. ಬಿ ಆಪ್ಷನ್ ಕೂಡ ತಪ್ಪು. ಹಾಗಾದರೆ ನೆಕ್ಸ್ಟು ಏನಿದೆ ಅಂತ ನೋಡ್ತಾ ಹೋಗೋಣ. ಕಾರ್ಬನ್ ಉತ್ಕರ್ಷಣಗೊಂಡಿದೆ. ಕಾರ್ಬನ್ ಇರುವಂಥದ್ದು ಆಕ್ಸಿಜನನ್ನು ತೆಗೆದುಕೊಂಡು ಇದು ಉತ್ಕರ್ಷಣಗೊಂಡಿದೆ, ಕಾರ್ಬನ್ ಡೈಆಕ್ಸೈಡ್ ಆಗಿದೆ.
ಡಿ ಆಪ್ಷನ್ನಲ್ಲಿ ಸೀಸದ ಆಕ್ಸೈಡ್ ಅಪಕರ್ಷಣಗೊಂಡಿದೆ ಅಂದರೆ ತನ್ನಲ್ಲಿರುವಂಥ ಆಕ್ಸಿಜನನ್ನು ಕಳೆದುಕೊಂಡು ಬರೀ ಅದು ಏನಾಗಿದೆ ಸೀಸ ಆಗಿದೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಹಾಗಾದರೆ ಇಲ್ಲಿ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ ನಂಬರ್ ಎ ಮತ್ತು ಬಿ ಎರಡೂ ಕೂಡ ತಪ್ಪಾಗಿದ್ದಾವೆ. ಎರಡನೇ ಪ್ರಶ್ನೆ, ಕಬ್ಬಿಣದ ಆಕ್ಸೈಡ್ ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಇಲ್ಲಿ ಏನಾಗುತ್ತೆ ಐರನ್ ಉಂಟಾಗುತ್ತೆ. ಈ ಕ್ರಿಯೆಗೆ ನೀವು ಏನಂತ ಕರಿತೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇದಕ್ಕೆ ಏನಾಗಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಕಾರ್ಬನ್ ಏನಾಗ್ತಾಯಿದೆ ಸ್ಥಾನಪಲ್ಲಟ ಹೊಂದಿದೆ. ಇಲ್ಲಿ ಯಾವುದೇ ರೀತಿಯಾದ ದ್ವಿಸ್ಥಾನ ಪಲ್ಲಟ ಆಗಿಲ್ಲ. ಆಕ್ಸಿಜನ್ ಇರುವಂಥದ್ದು ಅಲ್ಯೂಮಿನಿಯಂ ಜೊತೆಗೆ ಕಂಬೈಂಡ್ ಆಗಿದೆ. ಆಕ್ಸಿಜನ್ನು ಅಲ್ಯೂಮಿನಿಯಂ ಜೊತೆಗೆ ಕಂಬೈಂಡ್ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ. ಆದರೆ ಇಲ್ಲಿ ಏನಾಗ್ತಿದೆ ಕಾರ್ಬನ್ ಅದೇ ರೀತಿ ಇದೆ. ಹಾಗಾಗಿ ಇದಕ್ಕೆ ನಾವು ಯಾವ ಕ್ರಿಯೆ ಅಂತ ಹೇಳಿ ಕರಿತೀವಿ? ಸ್ಥಾನಪಲ್ಲಟ ಕ್ರಿಯೆ. ಬರೀ ಆಕ್ಸಿಜನ್ ಮಾತ್ರ ಸ್ಥಾನಪಲ್ಲಟ ಹೊಂದಿದೆ. ಹಾಗಾಗಿ ಸ್ಥಾನಪಲ್ಲಟ ಕ್ರಿಯೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3, ಕಬ್ಬಿಣದ ಚೂರುಗಳಿಗೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರವನ್ನು ಗುರುತು ಹಾಕಿ ಅಂತಿದೆ. ಕಬ್ಬಿಣದ ಚೂರುಗಳನ್ನು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಅಲ್ಲಿ ಹಾಕಿದಾಗ ಅದು ಹೈಡ್ರೋಕ್ಲೋರಿಕ್ ಇರುವಂಥದ್ದು ಏನಾಗುತ್ತೆ? ಹೈಡ್ರೋಜನ್ ಆಗುತ್ತೆ ಮತ್ತು ಕಬ್ಬಿಣದ ಕ್ಲೋರೈಡ್ ಆಗುತ್ತೆ. ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ನೆಕ್ಸ್ಟು, ರಾಸಾಯನಿಕ ಸರಿದೂಗಿಸುವ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ರಾಸಾಯನಿಕ ಸಮೀಕರಣ ದೂಗಿಸುವುದಂತಂದರೆ ಏನಪ್ಪ ಅಂದರೆ ಪ್ರತಿವರ್ತಕಗಳು ಸಮನಾಗಿ ಉತ್ಪನ್ನಗಳು ಇರುವಂಥದ್ದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಅಂತ ಹೇಳಿ ಕರಿತೀವಿ. ಇದನ್ನು ಯಾಕೆ ಮಾಡಬೇಕಪ್ಪ ಅಂದರೆ ನಿಸರ್ಗದಲ್ಲಿರುವಂಥ ಪ್ರತಿಯೊಂದು ವಸ್ತು ಕೂಡ ಯಾವುದೇ ರೀತಿಯಾದ ಎನರ್ಜಿಯನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾಶಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿವರ್ತಕಗಳು ಎಷ್ಟಿರ್ತವೆ ಅಷ್ಟೇ ಪ್ರಮಾಣದ ಅಂದರೆ ತೂಕದಲ್ಲಿ ಪ್ರತಿವರ್ತಕಗಳು ಎಷ್ಟಿರ್ತವೆ ಅಷ್ಟೇ ಪ್ರಮಾಣದ ಏನಿರ್ತಾವಪ್ಪ ಅಂದರೆ ಅಲ್ಲಿ ಉತ್ಪನ್ನಗಳು ಇರುತ್ತವೆ. ಹಾಗಾಗಿ ರಾಸಾಯನಿಕ ಸಮೀಕರಣವನ್ನು ನಾವು ಈ ರೀತಿಯಾಗಿ ಸರಿದೂಗಿಸಬೇಕು. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನಂತರ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟ್ ಏನೇನಿದ್ದಾವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಂತರುಷ್ಣ ಕ್ರಿಯೆ ಅಂದ್ರೇನು, ಬಹಿರುಷ್ಣಕ ಕ್ರಿಯೆ ಅಂದ್ರೇನು, ಉದಾಹರಣೆಯನ್ನು ಕೊಡಿ ಅಂತ ಕೇಳ್ತಾರೆ. ಅಂತರುಷ್ಣಕ ಕ್ರಿಯೆ ಅಂತಂದರೆ ಏನಪ್ಪ ಅಂದರೆ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆ ಧಾತುಗಳು ತನ್ನಲ್ಲಿ ಉಷ್ಣವನ್ನು ಹೀರಿಕೊಂಡ್ರೆ ಅದಕ್ಕೆ ಅಂತರುಷ್ಣ ಅಂತ ಕರೀತಾರೆ. ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಾಗ ಉಷ್ಣವನ್ನು ಹೊರಗಡೆ ಹಾಕಿದರೆ ಅದಕ್ಕೆ ಬಹಿರುಷ್ಣ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ. ಅಂತರುಷ್ಣಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ ಕ್ಯಾಲ್ಸಿಯಂ ಗುಣಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗೋದನ್ನು ನಾವು ಗಮನಿಸ್ತೀವಿ. ಇದಕ್ಕೆ ಅಂತರುಷ್ಣ ಕ್ರಿಯೆ ಅಂತ ಕರಿತೀವಿ. ಬಹಿರುಷ್ಣ ಕ್ರಿಯೆಗೆ ಒಂದು ಉದಾಹರಣೆ ಏನಪ್ಪ ಅಂದರೆ ಗ್ಲೂಕೋಸ್ ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡು ಶಕ್ತಿ ಜೊತೆಗೆ ಉಷ್ಣವನ್ನು ಬಿಡುಗಡೆ ಮಾಡೋದನ್ನು ನೋಡ್ತೀವಿ. ಇದಕ್ಕೆ ಉದಾಹರಣೆಯನ್ನು ಬರೀಬೋದು. ಉಸಿರಾಟವನ್ನು ಬಹಿರುಷ್ಣ ಕ್ರಿಯೆ ಅಂತ ಕರೀತಾರೆ ಎಂದು ಪರಿಗಣಿಸಲಾಗಿದೆ. ಏಕೆ ಅಂತ ವಿವರಿಸಿ. ನಾವು ತಿಂದಿರುವಂಥ ಆಹಾರ ಅದು ಸಣ್ಣ ಸಣ್ಣ ವಿಭಜನೆಗಳಾಗಿ ಅದು ಗ್ಲೂಕೋಸ್ ಇರುವಂಥದ್ದು ಮತ್ತು ನಾವು ಉಸಿರಾಟದ ಮೂಲಕ ತೆಗೆದುಕೊಂಡ ಆಕ್ಸಿಜನ್ ಈ ಒಂದು ಆಕ್ಸಿಜನ್ C6H12O6 ಇದು ವಿಭಜನೆ ಹೊಂದಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡು ಶಕ್ತಿ ಮತ್ತು ಉಷ್ಣ ಬಿಡುಗಡೆ ಆಗುವುದರಿಂದ ಉಷ್ಣವನ್ನು ಬಹಿರುಷ್ಣ ರಾಸಾಯನಿಕ ಕ್ರಿಯೆ ಅಂತೇಳಿ ನಾವು ಕರಿತೀವಿ. ವಿಭಜನೆ ಕ್ರಿಯೆಗಳು ಸಂಯೋಜನೆ ಕ್ರಿಯೆಗಳಿಗೆ ವಿರುದ್ಧವಾಗಿವೆ. ಏಕೆ ಮತ್ತು ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. ಇಲ್ಲಿ ಏನು ಬರಬೇಕಪ್ಪ ಅಂದರೆ ವಿಭಜನೆ ಕ್ರಿಯೆ ಸಂಯೋಜನೆ ಕ್ರಿಯೆ ಎರಡು ಡೆಫಿನೇಷನನ್ನು ಬರೀಬೇಕು. ಒಂದೊಂದು ಉದಾಹರಣೆಯನ್ನು ಕೊಡಬೇಕು. ವಿಭಜನೆ ಕ್ರಿಯೆ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಒಂದೇ ಒಂದು ಪ್ರತಿವರ್ತಕದಿಂದ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಉತ್ಪಾದನೆ ಆಗೋದಕ್ಕೆ ನಾವು ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಸಂಯೋಜನೆ ಕ್ರಿಯೆ ಅಂತಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಕಂಬೈನ್ ಆಗಿ ರಿಯಾಕ್ಟ್ ಆಗಿ ಒಂದೇ ಉತ್ಪನ್ನ ಕೊಡೋದಕ್ಕೆ ಸಂಯೋಜಕ ಕ್ರಿಯೆ ಅಂತ ಕರಿತೀವಿ. ಎರಡೂ ಕೂಡ ಒಂದಕ್ಕೊಂದು ವಿರುದ್ಧವಾಗಿ ಈ ರೀತಿಯಾಗಿದ್ದಾವೆ. ಅಂದರೆ ಒಂದೇ ಉತ್ಪನ್ನ ಪ್ರತಿವರ್ತಕ ಹೋಗಿ ಹಲವಾರು ಉತ್ಪನ್ನಗಳಾಗುವುದಕ್ಕೆ ನಾವು ಎಂತ ಕರಿತೀವಿ? ವಿಭಜನೆ. ಹಲವಾರು ಪ್ರತಿವರ್ತಕಗಳು ಸೇರಿ
ಒಂದೇ ಉತ್ಪನ್ನ ಆಗೋದಕ್ಕೆ ನಾವು ಸಂಯೋಜಕ ಕ್ರಿಯೆ ಅಂತ ಕರಿತೀವಿ. ಈ ರೀತಿಯಾಗಿ ನೀವು ಕಂಪ್ಯಾರಿಸನ್ ಮಾಡಿ ಬರೀಬೇಕು. ಉಷ್ಣ, ಬೆಳಕು, ವಿದ್ಯುತ್ ಶಕ್ತಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಯುವ ವಿಭಜನೆ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣವನ್ನು ಬರೆಯಿರಿ. ಉಷ್ಣ ಅಂತಂದರೆ ಯಾವುದಪ್ಪ ಅಂದರೆ, ಈಗ ಇನ್ ಪ್ರೆಸೆನ್ಸ್ ಆಫ್ ಉಷ್ಣ, ಬೆಳಕಿನಿಂದ ಆಗುವಂಥದ್ದು ಸಿಲ್ವರ್ ರಿಯಾಕ್ಷನನ್ನು ಹೇಳಿದ್ವಿ. ಸಿಲ್ವರನ್ನು ನೀವು ಹೊರಗಡೆ ಇಟ್ಟಾಗ ಅದು ಸೂರ್ಯನ ಬೆಳಕಿಗೆ ಏನಾಗುತ್ತೆ, ಸಿಲ್ವರ್ ಆಕ್ಸೈಡ್ ಆಗುವಂಥದ್ದನ್ನು ನಾವು ಗಮನಿಸ್ತಿರ್ತೀವಿ. ಅದಕ್ಕೆ ವಿದ್ಯುತ್ ಶಕ್ತಿಗೆ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಹೇಳಿರುವಂಥ ಎಲ್ಲ ಸಮೀಕರಣಗಳನ್ನು ನೀವು ಬರಿಬೋದು. ಉಷ್ಣ ಅಂತಂದರೆ, ಈಗ ನಾವು ಉಷ್ಣಕ್ಕೆ ಉದಾಹರಣೆಯನ್ನು ಹೇಳೋದಾದರೆ, ಸ್ಟಾರ್ಟಿಂಗಲ್ಲಿ ಮ್ಯಾಗ್ನೀಸಿಯಮನ್ನು ಈ ಒಂದು ಉರಿಗೆ ಕಾಯಿಸಿದಾಗ ಅದು ಏನಾಗುತ್ತೆ, ಮ್ಯಾಗ್ನೀಸಿಯಮ್ ಸಲ್ಫೇಟ್ ಆಗಿರೋದನ್ನು ನೋಡ್ತೀವಿ. ಅದೊಂದು ಉದಾಹರಣೆಯನ್ನು ನೀವು ಬರೀಬೋದು. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ. ಸ್ಥಾನಪಲ್ಲಟ ಅಂದರೆ ಏನು, ಈ ಪ್ರತಿವರ್ತಕದಲ್ಲಿರುವಂಥ ಯಾವುದಾದ್ರೂ ಒಂದು ಧಾತುವಿನಿಂದ ಇನ್ನೂ ಒಂದು ಧಾತು ಬಿಟ್ಟು ಹೋದರೆ ಬರೀ ಸ್ಥಾನಪಲ್ಲಟ ಅಂತ ಕರೀತಾರೆ. ಆದರೆ ದ್ವಿಸ್ಥಾನಪಲ್ಲಟದಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿ ಒಂದಕ್ಕೊಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳನ್ನು ಪ್ರತಿವರ್ತಕಗಳಾಗಿ ಯೂಸ್ ಮಾಡುತ್ತೀವಿ. ಅದರಲ್ಲಿ ಪ್ರತಿಯೊಂದು ಒಂದು ಧಾತು ಕೂಡ ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡ್ಕೊತವೆ. ಇದಕ್ಕೆ ದ್ವಿಸ್ಥಾನಪಲ್ಲಟ ಅಂತ ಕರಿತೀವಿ. ಎರಡರೂ ಡೆಫಿನೇಷನನ್ನು ಬರೀಬೇಕು. ದ್ವಿಸ್ಥಾನಪಲ್ಲಟ ಅಂದ್ರೇನು, ಸ್ಥಾನಪಲ್ಲಟ ಅಂದ್ರೇನು, ಡೆಫಿನೇಷನನ್ನು ಬರೆದು ಆ ಕ್ರಿಯೆಗಳಿಗೆ ನಾವು ಸಮೀಕರಣ, ಕೆಮಿಕಲ್ ರಿಯಾಕ್ಷನನ್ನು ಬರೀಬೇಕು. ಬೆಳ್ಳಿ ಶುದ್ಧೀಕರಣ ಕ್ರಿಯೆಯು ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವುದಕ್ಕೆ ಒಳಗೊಂಡಿದೆ. ಈ ಸಂದರ್ಭದಲ್ಲಿ ನಡೆಯುವಂತಹ ಕ್ರಿಯೆಯನ್ನು ವಿವರಿಸಿ. ಈಗ ಬೆಳ್ಳಿ ಶುದ್ಧೀಕರಣ ಮಾಡುವಂಥ ಸಂದರ್ಭದಲ್ಲಿ ಬೆಳ್ಳಿ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯ ತಾಮ್ರದಿಂದ ಸ್ಥಾನಪಲ್ಲಟಗೊಳಿಸುವುದನ್ನು ನೋಡ್ತೀವಿ. ಈ ಸಂದರ್ಭದಲ್ಲಿ ನಡೆಯುವಂಥ ಕ್ರಿಯೆಯನ್ನು ಬರೀರಿ ಅಂತ ಇದೆ. ಸೊ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಇರುವಂಥ ಒಂದು ರಿಯಾಕ್ಷನನ್ನು ನೀವು ಬರೆದು ಅಲ್ಲಿ ಇರುವಂಥ ಒಂದು ಚಟುವಟಿಕೆಯನ್ನು ನೀವು ಬರಿಬೋದು. ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಪ್ರಕ್ಷೇಪಣ ಕ್ರಿಯೆ ಅಂದರೆ ನೋಟ್ಸ್ ಹೇಳುವಂಥ ಸಂದರ್ಭದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ಅಂತ ನಾವು ನೋಟ್ ಮಾಡಿಸಿದ್ವಿ. ಅದೇ ಪ್ರಶ್ನೆಗಳನ್ನು ಇಲ್ಲಿ ನಾವು ಹೈಲೈಟ್ ಮಾಡಿ ಹೇಳಿದ್ವಿ. ಅದೇ ಪ್ರಶ್ನೆಗಳನ್ನು ಕೂಡ ಅಭ್ಯಾಸದಲ್ಲಿ ಹೇಳಿರೋದ್ರಿಂದ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀವು ನೋಟ್ ಮಾಡಿಕೊಂಡು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಪ್ರಕ್ಷೇಪ ಅಂದರೆ ಏನು ಅಂತಂದಾಗ, ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾಗಿ ಆ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ತಳಭಾಗದಲ್ಲಿ ಉಂಟಾಗುವಂಥ ಒಂದು ವಸ್ತುವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಪ್ರಕ್ಷೇಪಣ ಅಂತ ಕರಿತೀವಿ. ಇದು ಯಾವ ರೀತಿಯಾಗಿ ಉಂಟಾಗುತ್ತೆ ಅಂದರೆ, ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಎರಡನ್ನೂ ಕೂಡ ಇಲ್ಲಿ 3 ml ಸೋಡಿಯಂ ಸಲ್ಫೇಟ್, 3 ml ಬೇರಿಯಂ ಕ್ಲೋರೈಡ್ ಮಿಶ್ರಣವನ್ನು ತೆಗೆದುಕೊಂಡು ಎರಡೂ ಮಿಶ್ರಣವನ್ನು ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಜಲವಿಲೀನಗೊಳ್ಳದ ಪ್ರಿಸಿಪಿಟೇಟ್, ಪ್ರಕ್ಷೇಪ ಬಂದು ಕೆಳಗಡೆ ಕೂತ್ಕೊಳ್ಳುತ್ತೆ. ಇದಕ್ಕೆ ನಾವು ಪ್ರಕ್ಷೇಪ ಅಥವಾ ಪ್ರಿಸಿಪಿಟೇಟ್ ಅಂತೇಳಿ ಕರಿತೀವಿ. ಇಲ್ಲಿ ಬೇರಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಇದು ಪ್ರಿಸಿಪಿಟೇಟ್ ಆಗಿರುತ್ತೆ. ಇದನ್ನು ಡೆಫಿನೇಷನ್ ಬರೆದು ಈ ಒಂದು ಕೆಮಿಕಲ್ ರಿಯಾಕ್ಷನನ್ನು ಬರೀಬೇಕು. ಈ ಪ್ರಿಸಿಪಿಟೇಟ್ ಪ್ರಕ್ಷೇಪಣ ಉಂಟಾಗುವಂಥ ಒಂದು ರಾಸಾಯನಿಕ ಕ್ರಿಯೆ ಯಾವುದಪ್ಪ ಅಂದರೆ ದ್ವಿಸ್ಥಾನಪಲ್ಲಟ ಆಗಿರುತ್ತೆ. ಆಕ್ಸಿಜನ್ ಪಡೆದುಕೊಳ್ಳುವುದು ಮತ್ತು ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದ ಪ್ರತಿಯೊಂದಕ್ಕೂ ಎರಡೆರಡು ಉದಾಹರಣೆನ ಬರೀರಿ. ಉತ್ಕರ್ಷಣ ಅಂದರೆ ಏನು, ಅಪಕರ್ಷಣ ಅಂದರೆ ಏನು, ಡೆಫಿನೇಷನ್ ಬರೀಬೇಕು. ಪ್ರತಿಯೊಂದಕ್ಕೂ ಎರಡೆರಡು ಉದಾಹರಣೆಗಳನ್ನು ಬರೀಬೇಕು. ಓಕೆ, ಉತ್ಕರ್ಷಣ ಎನ್ನುವಂಥದ್ದು ಸಂಯೋಜಕ ಕ್ರಿಯೆಯಲ್ಲಿ ಬರುವಂಥ ಉದಾಹರಣೆಗಳನ್ನೆಲ್ಲವ ಕನೆಕ್ಟ್ ಮಾಡಿ ನೀವು ಬರಿಬೋದು. ಅಪಕರ್ಷಣ ಅಂತಂದರೆ ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ, ಸಂಯೋಜಕ ಕ್ರಿಯೆಯಲ್ಲಿ, ವಿಭಜನೆ ಕ್ರಿಯೆಯಲ್ಲಿ ಬರುವಂಥ ಅಪಕರ್ಷಣ ಕ್ರಿಯೆಯಲ್ಲಿ ಬರುವಂಥ ಎಲ್ಲ ಸಮೀಕರಣಗಳನ್ನು ಕೂಡ ಬರಿಬೋದು. ನೆಕ್ಸ್ಟು, ಹೊಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಎಕ್ಸ್ ಧಾತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತದ ಹೆಸರು ಏನು ಅಂತ ಹೇಳಿದೆ. ಅದನ್ನು ಏನು ಮಾಡ್ತಾರೆ, ಗಾಳಿಯಲ್ಲಿ ಕಾಯಿಸಿದಾಗ ಅದು ಏನಾಗಿರುತ್ತೆ, ಸಿಲ್ವರ್ ಆಗಿರುತ್ತೆ. ಓಕೆ, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದಕ್ಕೆ, ಕಬ್ಬಿಗೆ ಒಂದು ನೈಸರ್ಗಿಕವಾದ ಒಂದು ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಕೋರೆಸೆನ್ ಅಥವಾ ಸಂಕ್ಷಾರಕ ಅಂತೇಳಿ ಕರಿತೀವಿ. ಈ ಕಬ್ಬಿಣವು ಏನನ್ನುವಂಥದ್ದು ಅತಿ ಕ್ರಿಯಾಶೀಲ ಧಾತು ಆಗಿರೋದ್ರಿಂದ ಇದು ಅತಿ ಬೇಗನೆ ತೇವಾಂಶದೊಂದಿಗೆ ರಿಯಾಕ್ಟ್ ಆಗಿ ಅಲ್ಲಿ ಕಂದು ಬಣ್ಣದ ಬಣ್ಣ ಉಂಟಾಗಿ ಅದು ಜಾಸ್ತಿ ಪ್ರಮಾಣದ ನೀರನ್ನು ಹಿಡಿದುಕೊಂಡು ಆ ಧಾತು
ಸಂಪೂರ್ಣವಾಗಿ ಸವಿದು ಹಾಳಾಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಆ ಒಂದು ಕೊರೆಕ್ಷನ್ ಅಥವಾ ಸಂಕ್ಷಾರಕ ಉಂಟಾಗಬಾರ್ದಪ್ಪ ಅಂದರೆ ಕಬ್ಬಿಣದ ಮೇಲೆ ಬಣ್ಣದ ವಸ್ತುಗಳನ್ನು ಇಲ್ಲಿ ಬಣ್ಣವನ್ನು ಬಳಿಯೋದಕ್ಕೆ ಇದನ್ನು ಬಳಸಲಾಗುತ್ತೆ. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. ಏಕೆ? ಕೊಬ್ಬು ಮತ್ತು ಎಣ್ಣೆ ಪದಾರ್ಥ ಹೊಂದಿರುವಂಥ ಆಹಾರ ಪದಾರ್ಥಗಳಿಗೆ ಇವು ಗಾಳಿಯಲ್ಲಿರುವಂಥ ಆಕ್ಸಿಜನ್ನೊಂದಿಗೆ ವರ್ತಿಸಿ ಅವು ಏನು ಮಾಡುತ್ತೆ ಅಂದರೆ ತಮ್ಮ ಎಣ್ಣೆ ಅಥವಾ ಕೊಬ್ಬಿನ ರುಚಿಯಿಂದ ಟೇಸ್ಟ್ ಬದಲಾವಣೆ ಆಗುತ್ತೆ. ಅವು ಬೇಗ ಹಾಳಾಗದೇ ಇರುವ ಹಾಗೆ ಏನು ಮಾಡ್ಬೋದಪ್ಪ ಅಂದರೆ ಈ ನೈಟ್ರೋಜನ್ ಅನಿಲವನ್ನು ಹಾಯಿಸಿ ಅದನ್ನು ದೀರ್ಘಕಾಲ ಬಾಳಿಕೆ ಬರಲಿಕ್ಕೆ ಅದನ್ನು ನಾವು ಬಳಸ್ತೀವಿ. 20ನೇ ಪ್ರಶ್ನೆ, ಒಂದೊಂದು ಉದಾಹರಣೆಯೊಂದಿಗೆ ಕೆಳಗಿನ ಪದಗಳನ್ನು ವಿವರಿಸಿ. ಕೊರೆಯುವಿಕೆ ಎಂದರೇನು? ಕಮಟುವಿಕೆ ಎಂದರೇನು? ನೋಡಿ, ಕಮಟುವಿಕೆ ಅಂತಂದರೆ ಏನು? ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳು ಗಾಳಿಯೊಂದಿಗೆ ವರ್ತಿಸಿ ಅವು ಕಮಟುವಿಕೆ ಉಂಟಾಗುತ್ತದೆ. ಹಾಗಾಗಿ ಅದನ್ನು ಕಮಟುವಿಕೆ, ಕೊರೆಯುವಿಕೆ ಅಥವಾ ಸಂಕ್ಷಾರಕ ಅಂತ ಹೇಳಿ ನೀವು ಡೆಫಿನೇಷನನ್ನು ನೋಡಿದರೆ ಅದನ್ನು ಇಲ್ಲಿ ಬರೀಬೇಕು. ಓಕೆ, ಇಷ್ಟು 10ನೇ ತರಗತಿಯ ಮೊದಲನೇ ಒಂದು ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಿಮ್ಮ ಅಭ್ಯಾಸ ಪತ್ರಿಕೆಯಲ್ಲಿರುವಂಥ ಇಷ್ಟು ಇಂಪಾರ್ಟೆಂಟ್ ಡೆಫಿನೇಷನ್ಗಳನ್ನು ಮಾಡಿದರೆ ಈ ಒಂದು ಚಾಪ್ಟರ್ ಎಲ್ಲವೂ ಕೂಡ ಆಲ್ಮೋಸ್ಟ್ ಕವರ್ ಆಗಿಬಿಡುತ್ತೆ. ಸೊ ಹಿಂದಿನ ನೋಟ್ಸನ್ನು ನೀವು ನೀಟಾಗಿ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೀತಿಯಾದ ವಿಡಿಯೋಸ್ಗಳಿಗಾಗಿ ಇನ್ನೂ 10ನೇ ತರಗತಿಗೆ ಎಫೆಕ್ಟಿವ್ ಕ್ಲಾಸ್ಗಳನ್ನು ನಾವು ಮಾಡ್ತಾಯಿದ್ದೀವಿ. HSTR GPSTR 10th ಕ್ಲಾಸ್ನ ಬೇಸ್ದಲ್ಲಿ ಇಟ್ಕೊಂಡು ಕ್ಲಾಸಸನ್ನು ಮಾಡ್ತಾಯಿದ್ವಿ. ಇನ್ನೂ ಕೂಡ ಒಳ್ಳೆ ಕ್ಲಾಸ್ಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಿಸಿದ ಒಂದು ಲೆಸನ್ ಆಗಿತ್ತು. ಸೊ ಇದರಲ್ಲಿ ಹೆಚ್ಚು ರಾಸಾಯನಿಕ ಕ್ರಿಯೆಗಳು ಬರೋದ್ರಿಂದ ಅವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಂಪಾರ್ಟೆಂಟ್ ಡೆಫಿನೇಷನ್ಗಳು ಕೂಡ ಇದರಲ್ಲಿ ಬರ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್.